ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ಥರ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. SIT ಅಧಿಕಾರಿಗಳಿಂದ ಚುರುಕುಗೊಂಡ ತಲೆಬುರುಡೆ ತನಿಖೆ. ವಿಠಲಗೌಡ ಸೇರಿ 6 ಜನರಿಗೆ ಬಂಧನ ಭೀತಿ. 2 ಯೂಟ್ಯೂಬರ್ಗಳಿಗೂ ಢವಢವ. SIT ಅಂಗಳಕ್ಕೆ ಧರ್ಮಸ್ಥಳ ಆನೆ ಮಾವುತನ ಕೊಲೆ ಕೇಸ್. ಡಬ್ಬರ್ ಮರ್ಡರ್ ಪ್ರಕರಣ ಮರು ತನಿಖೆ ಫಿಕ್ಸ್. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ದಿನಕ್ಕೊಂದು ತಿರುವು. ಕಲ್ಲುತೂರಾಟದಿಂದ ಧಗಧಗಿಸಿದ್ದ ಮದ್ದೂರು ಶಾಂತ. ಗಣೇಶ ವಿಸರ್ಜನೆ ಬಳಿಕ ಸಹಜ ಸ್ಥಿತಿಗೆ ಜನಜೀವನ. ಸೂಕ್ಷ್ಮ ಸ್ಥಳಗಳಲ್ಲಿ ಪೊಲೀಸರ ಕಾವಲು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬರುತ್ತಾ ಬ್ಯಾಲೆಟ್ ಪೇಪರ್. EVMಗೆ ಕೊಕ್ ನೀಡಲು ಸರ್ಕಾರದ ಚಿಂತನೆ. ಸುಗ್ರೀವಾಜ್ಞೆ ಜಾರಿ ಬಗ್ಗೆಯೂ ಗೊಂದಲ. US ಅಧ್ಯಕ್ಷ ಟ್ರಂಪ್ ಆಪ್ತನ ಕಗ್ಗೊಲೆ. ಚಾರ್ಲಿ ಕಿರ್ಕ್ ಹಣೆಗೆ ಗುಂಡಿಕ್ಕಿ ಹತ್ಯೆ. ಅಮೆರಿಕಾಗೆ ಇದು ಕರಾಳ ದಿನ ಎಂದ ಡೊನಾಲ್ಡ್. ಧರ್ಮಸ್ಥಳ ಕೇಸ್ಗೆ ಮತ್ತೊಂದು ತಿರುವು, ಮತ್ತಷ್ಟು ಮಾಹಿತಿ. ಇನ್ನೂ ಏನೆಲ್ಲ ಷಡ್ಯಂತ್ರ ಇದೆ ಇದರಲ್ಲಿ ಅಂತ. ಈ ಷಡ್ಯಂತ್ರದ ಮತ್ತೊಂದು ಎಕ್ಸ್ಕ್ಲೂಸಿವ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಧರ್ಮಸ್ಥಳ ಕೇಸ್ನಲ್ಲಿ ವಿಠಲಗೌಡ ಹೆಣೆದಿದ್ದ ಷಡ್ಯಂತ್ರ ಏನು, ಆತನ ಪ್ಲಾನ್ ಏನಾಗಿತ್ತು? ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್. ಬುರುಡೆ ತೆಗೆದ ಬಳಿಕ ಏನಾಯಿತು? ಬುರುಡೆ ತೆಗೆದು ತಗಲಾಕೊಂಡಿದ್ದಾನೆ ವಿಠಲಗೌಡ. ಆತನ ಪ್ಲಾನ್ ಏನಿತ್ತು? ಆತನ ಮೇಲೆ ಈಗ ಬಂಧನದ ತೂಗುಗತ್ತಿ ತೂಗ್ತಾ ಇದೆ. ಎಲ್ಲಿಂದ ತೆಗೆದ ಬುರುಡೆಯನ್ನ? ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ವೀಕ್ಷಕರೇ. ನೋಡಿ, ಆತ ನಿನ್ನೆ ಮೊನ್ನೆ ತೆಗೆದಿದ್ದಲ್ಲ, ಈ ಪ್ರಕರಣ ಆಗುವಾಗ ಬುರುಡೆ ತೆಗೆದಿದ್ದಲ್ಲ. ಆ ಬುರುಡೆಯನ್ನ ಆತ ತೆಗೆದಿದ್ದು 1 ವರ್ಷದ ಹಿಂದೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇದೆ. ಆಲ್ರೆಡಿ 1 ವರ್ಷದ ಹಿಂದೆನೆ ವಿಠಲಗೌಡ ಆ ಬುರುಡೆಯನ್ನ ತೆಗೆದಿದ್ದ. ಎಲ್ಲಿಂದ ಅಂತ ನೋಡಿದ್ರೆ ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆಯನ್ನ ತಂದಿದ್ದ. 1 ವರ್ಷದ ಹಿಂದೆ. ಈ ಪ್ಲಾನ್ಗೆ 2 ವರ್ಷ ಹಿಸ್ಟ್ರಿ ಇದೆ ಈ ಚಿನ್ನಯ್ಯ ಹೇಳಿರೋ ಪ್ರಕಾರ. ಅದೇ ರೀತಿಯಲ್ಲಿ ವಿಠಲಗೌಡ ಬುರುಡೆ ತಂದಿದ್ದೇ 1 ವರ್ಷದ ಹಿಂದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಂಗ್ಲೆಗುಡ್ಡದ ಕಾಡಿನಿಂದ ಆ ಬುರುಡೆ ತಗೊಂಬಂದು ಅಲ್ಲಿ ಅವಿತು ಇಟ್ಟಿದ್ದ. ಆ ಬುರುಡೆಯನ್ನ ಅಡಗಿಸಿಟ್ಟಿದ್ದ. ಬಂಗ್ಲೆಗುಡ್ಡದ ಕಾಡಂಚಿನಲ್ಲಿ ಅಡಗಿಸಿಟ್ಟಿದ್ದ. SIT ಅಧಿಕಾರಿಗಳಿಗೆ ತಾನು ಬುರುಡೆ ಇಟ್ಟಿದ್ದ ಜಾಗವನ್ನು ಕೂಡ ತೋರಿಸಿದ್ದಾನೆ ವಿಠಲಗೌಡ. ನಿನ್ನೆ SIT ಅಧಿಕಾರಿಗಳಿಗೆ ಈ ಜಾಗ ತೋರಿಸಿ ಆಗಿದೆ. ಗಿರೀಶ್ ಮಟ್ಟಣ್ಣವರ ಹೇಳಿದಂತೆ, ಅವರ ನಿರ್ದೇಶನದಂತೆ, ಗಿರೀಶ್ ಮಟ್ಟಣ್ಣವರ ಹೇಳಿದಂತೆ ಬುರುಡೆ ತೆಗೆದು ಚೀಲಕ್ಕೆ ತುಂಬಿದ್ದ ಘಟನೆ. ಇದನ್ನ ವಿಠಲಗೌಡ ಆಮೇಲೆ ವಿಡಿಯೋ ಮಾಡಿದ್ದ. ಆ ಬುರುಡೆ ಹಿಂಗೆ ತೆಗಿಬೇಕು, ಅದನ್ನ ಇದೇ ತರ ಚೀಲಕ್ಕೆ ತುಂಬಬೇಕು ಅಂತ. ಪ್ರದೀಪ್ ಗೌಡ ಅದನ್ನ ವಿಡಿಯೋ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ವಿಠಲಗೌಡ ಸಹ ಇದ್ದ ಅನ್ನೋಂಥದ್ದನ್ನ ಹೇಳಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣವರ ಚಿತ್ರಕಥೆ, ನಿರ್ದೇಶನ ಹೀಗೆ ಮಾಡಬೇಕು ಅಂತ. ಅದಕ್ಕೆ ಮಟೀರಿಯಲ್ ಎಲ್ಲ ತಂದು ಕೊಟ್ಟಿದ್ದು ವಿಠಲಗೌಡ.
ಹಾಗಾದ್ರೆ ಈ ವಿಠಲಗೌಡನ ಕಥೆ ಮುಂದೇನಾಗತ್ತೆ? ಭೂಮಿಯಿಂದ ಯಾವುದೇ ಥರ ಅಸ್ಥಿಪಂಜರ ಅಥವಾ ಬುರುಡೆ ಇದನ್ನ ತೆಗೆಯೋದಿದೆಯಲ್ಲ, ಅದು ಕಾನೂನಿನ ಪ್ರಕಾರ ಅಪರಾಧ. ಅರೆಸ್ಟ್ ಆಗ್ತಾನ ವಿಠಲಗೌಡ? ಏನಾಗುತ್ತೆ? SIT ತನಿಖೆ ಯಾವ ರೀತಿಯಲ್ಲಿ ಸಾಗಿದೆ? ಡೀಟೇಲ್ಸ್ ಇಲ್ಲಿದೆ. ಬುರುಡೆ ತಂದು ಕೊಟ್ಟವನಿಗೂ ಕಾದಿದ್ಯಾ ಸಂಕಷ್ಟ? ಲಾಕ್ ಆಗ್ತಾನ ಸೌಜನ್ಯ ಮಾವ ವಿಠಲ್ ಗೌಡ? ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಸಲತ್ತು, ಕಸರತ್ತು ಒಂದೋ ಎರಡು. ಬಿಟ್ಟಿ ಪ್ರಚಾರಕ್ಕೆ ಸುಳ್ಳಿನ ಸರಮಾಲೆಯನ್ನ ಕಟ್ಟಿದ್ದ ಯೂಟ್ಯೂಬರ್ಸ್ ವಿಡಿಯೋ ಮಾಡಿ ಪುಂಗಿದ್ದು. ಬುರುಡೆ ತಂದವ ಜೈಲು ಸೇರಿದ್ದಾಯ್ತು. ದೊಡ್ಡದಾಗಿ ಏನೋ ಕಿಸಿದು ದಬಾಕಿದ್ದಾನೆ ಅಂತ ಬುರುಡೆ ತೆಗೆದುಕೊಟ್ಟು ಸೌಜನ್ಯ ಮಾವ ವಿಠಲ್ ಗೌಡಗೆ ಇದೀಗ ಸಂಕಷ್ಟ ಕಾದಿದೆಯಾ ಎನ್ನಲಾಗ್ತಿದೆ. ಬುರುಡೆಯನ್ನ ಎಲ್ಲಿಂದ ತಂದಿದ್ದು ಎಂಬ ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದಂತಿದೆ. ಚಿನ್ನಯ್ಯ ಹೇಳಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬುರುಡೆ ತಂದು ಕೊಟ್ಟಿದ್ದಾಗಿ SIT ಡ್ರಿಲ್ ವೇಳೆ ಸೌಜನ್ಯ ಮಾವ ವಿಠಲ್ ಗೌಡ ಸತ್ಯವನ್ನ ಕಕ್ಕಿದ್ದಾನೆ. ಚಿನ್ನಯ್ಯ ಹೇಳಿದಕ್ಕೆ ತಂದುಕೊಟ್ಟೆ ಅಂದ್ರೂ ಸಂಕಷ್ಟ, ಎಲ್ಲದಿದ್ರೂ ಸಂಕಷ್ಟ ಎನ್ನಲಾಗ್ತಿದೆ. ಬಂಗ್ಲೆಗುಡ್ಡದಲ್ಲಿ ವಿಠಲಗೌಡನ ಸಮ್ಮುಖದಲ್ಲಿ ಮಹಜರು. ನೇತ್ರಾವತಿ ತೀರದ ಬಂಗ್ಲೆಗುಡ್ಡದಲ್ಲಿ ಸೌಜನ್ಯ ಮಾವ ವಿಠಲಗೌಡ ಸಮ್ಮುಖದಲ್ಲಿ SIT ಮತ್ತೆ ಮಹಜರು ನಡೆಸಿದೆ. ವಿಠಲಗೌಡನಿಗೆ ಅಧಿಕಾರಿಗಳು ಸಖತ್ ಡ್ರಿಲ್ ನಡೆಸಿ ಒಂದೊಂದೇ ಸತ್ಯವನ್ನ ಕಕ್ಕಿಸ್ತಾ ಇದ್ದಾರೆ. ಭೂಮಿಯಿಂದ ಮೃತದೇಹ ತೆಗೆಯುವುದು ಅಕ್ಷಮ್ಯ ಅಪರಾಧ. ಇದೇ ಕಾರಣಕ್ಕೆ ವಿಠಲಗೌಡ ತಗಲಾಕಿಕೊಳ್ತಾನ. ಅಪರಾಧ ಅನ್ನೋದು ಗೊತ್ತಿದ್ರೂ ಕೂಡ ಈ ತಪ್ಪು ಮಾಡಿದ್ದು ಯಾಕೆ? ಯಾವುದಾದ್ರೂ ಉದ್ದೇಶದಿಂದ ತಲೆಬುರುಡೆ ತೆಗೆದ್ರ? ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ SIT ತನಿಖೆಯಿಂದ ಮಾತ್ರವೇ ಹೊರಬರಬೇಕಾಗುತ್ತೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆಲ್ರೈಟ್, ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಂಡು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಹಾಗೂ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಇಬ್ಬರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇವತ್ತು ಯಾವ ರೀತಿಯಲ್ಲಿ ತನಿಖೆ ನಡೆಯಲಿದೆ? ಯಾರಿಗೆಲ್ಲ ಕರೆದಿದ್ದಾರೆ ಇವತ್ತು SITನವರು? ಇವತ್ತಿನ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ SIT ವಿಚಾರಣೆಯದ್ದು? ಶ್ರೀಲಕ್ಷ್ಮಿ, ಇವತ್ತು ಕೂಡ 4 ವಿಚಾರಣೆ ಆಗಲಿಕ್ಕಿದೆ. ಈವರೆಗೂ ಕೂಡ 6 ಮಂದಿಯ ವಿಚಾರಣೆ ಆಗ್ತಾ ಇತ್ತು. ಅಂದರೆ ಗಿರೀಶ್ ಮಟ್ಟನ್ ಅವರಾಗಿರೋದು, ಜಯಂತ್ ಆಗಿರ್ಬೋದು, ಜೊತೆಗೆ ವಿಠಲ್ ಗೌಡ, ಪ್ರದೀಪ್ ಗೌಡ ಮತ್ತು ಮುನಾಫ್ ಮತ್ತು ಅಭಿಷೇಕ್, ಇವರ 6 ಜನರ ವಿಚಾರಣೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇತ್ತು. ಆದರೆ ಅಭಿಷೇಕ್ ಮತ್ತು ಮುನಾಫ್ನನ್ನು ನಿನ್ನೆ ಅವರ ವಿಚಾರಣೆಯನ್ನು ನಿನ್ನೆ ರಾತ್ರಿ ವೇಳೆಗೆ ಅಂತ್ಯ ಆಗಿರುವಂಥದ್ದು. ಅವರು ಸದ್ಯ ಅವರ ಮನೆಗೆ ತೆರಳಿರುವಂಥದ್ದು. ಅವರನ್ನು ಕೂಡ ಕೆಲವು ದಿನಗಳಿಂದ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆದರೆ ನಿನ್ನೆ ರಾತ್ರಿ ವೇಳೆ ಅವರ ವಿಚಾರಣೆ ಅಂತ್ಯ ಆಗಿ ಅವರನ್ನು ಸದ್ಯ ಮನೆಗೆ ಕಳುಹಿಸಿರುವಂಥದ್ದು. ಅಂದರೆ ಮುಂದೆ ಯಾವತ್ತಾದರೂ ಅಗತ್ಯ ಬಿದ್ದರೆ ಮತ್ತೆ ಹೇಳ್ತೀವಿ ಬರಬೇಕು ಅನ್ನುವಂಥ ಸೂಚನೆ ನೀಡಿ ಅವರನ್ನು ಕಳುಹಿಸಿದ್ದಾರೆ. ಆದರೆ ಇವತ್ತು ಅವರನ್ನು ಯಾವುದೇ ರೀತಿಯಾಗಿ ವಿಚಾರಣೆಗೆ ಬರಬೇಕು ಅನ್ನುವಂಥ ಇಬ್ಬರನ್ನು, ಅಂದರೆ ಯೂಟ್ಯೂಬರ್ಗಳಾದಂಥ ಮುನಾಫ್ ಮತ್ತು ಅಭಿಷೇಕ್ನನ್ನು ಇವತ್ತು ಕರೆದಿಲ್ಲ. ಆದರೆ ಉಳಿದಂಥ 4 ಏನಿದ್ದಾರೆ ಅವರನ್ನು ಇವತ್ತು ಮತ್ತೆ ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂಥ ಸೂಚನೆ ನೀಡಿರುವಂಥದ್ದು. ಕಳೆದ ಕೆಲವು ದಿನಗಳಿಂದ ಈ 4 ಅಂದರೆ ಗಿರೀಶ್ ಮಟ್ಟನ್ ಅವರು, ಟಿ ಜಯಂತ್, ವಿಠಲ ಗೌಡ ಮತ್ತು ಪ್ರದೀಪ್ ಗೌಡನ ವಿಚಾರಣೆ ಆಗ್ತಾ ಇದೆ. ಬೇರೆ ಬೇರೆ ರೀತಿಯಾದಂಥ ವಿಚಾರಣೆಗೆ ಅವರನ್ನು ಒಳಪಡಿಸಿರುವಂಥದ್ದು. ಇವತ್ತು ಮತ್ತೆ ಅವರನ್ನು ವಿಚಾರಣೆಗೆ ಕರೆದಿದ್ದಾರೆ. ಹೀಗಾಗಿ ಇವತ್ತು 10 ಗಂಟೆ ಸುಮಾರಿಗೆ ಅವರು 4 ಮಂದಿ ಕೂಡ SIT ಕಚೇರಿ ಬೆಳ್ತಂಗಡಿಗೆ ಬಂದು ವಿಚಾರಣೆಗೆ ಹಾಜರು ಆಗುವಂಥ ಸಾಧ್ಯತೆ ಇದೆ. ಇವತ್ತು ಅವರನ್ನು ಮತ್ತೆ ತೀವ್ರವಾಗಿ ವಿಚಾರಣೆ ನಡೆಸ್ತಾರೆ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ವಿಚಾರಣೆ ಇವತ್ತು ಕೂಡ ನಡೀಲಿಕ್ಕಿದೆ. ಅದರ ಜೊತೆಗೆ ನಿನ್ನೆ ಮತ್ತೆ ವಿಠಲ್ ಗೌಡನನ್ನು ನೇತ್ರಾವತಿ ನದಿ ತೀರದ ಬಂಗ್ಲಾಗುಡ್ಡ ಕಾಡು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಾಜರು ಮಾಡಲಾಗಿತ್ತು. ಮೊನ್ನೆ ಕಳೆದ ಭಾನುವಾರ ಕೂಡ ಆ ವಿಠಲ್ ಗೌಡ್ರನ್ನ ಆ ಒಂದು ಬಂಗ್ಲಾಗುಡ್ಡಕ್ಕೆ ಕರೆದುಕೊಂಡು ಮಾಜರು ನಡೆಸಿದ್ರು. ನಿನ್ನೆ ಮತ್ತೆ ಅವರನ್ನು ಕರೆದುಕೊಂಡು ಹೋಗಿ ಮತ್ತೆ ಮಾಜರು ನಡೆಸಿರುವಂಥದ್ದು. ಬಹಳ ಕುತೂಹಲ ಇದೆ. 2 ಬಾರಿ ಯಾಕೆ ಈ ರೀತಿಯಾದಂಥ ಮಾಜರು ನಡೆಸಿದ್ರು ಅಂತ. ಯಾಕಂದರೆ ಮೊನ್ನೆ ಭಾನುವಾರ ಸುಮಾರು ಸಂಜೆ 4 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಕೂಡ ಮಾಜರು ಆಗಿತ್ತು. ಹೀಗಾಗಿ ಆ ಒಂದು ಮಾಜರು ಆಗಿದ್ರು ಕೂಡ ನಿನ್ನೆ ಮತ್ತೆ ಯಾಕೆ ಕರೆದುಕೊಂಡು ಹೋದ್ರು ಅನ್ನುವಂಥ ಕುತೂಹಲ ಇದೆ. ಒಂದು ಮಾಹಿತಿಯ ಪ್ರಕಾರವಾಗಿ ವಿಠಲ್ ಗೌಡ ಏನಿದ್ದಾನೆ 1 ವರ್ಷದ ಹಿಂದೆ ಈ ಒಂದು ಬುರುಡೆಯನ್ನು ತಂದಿದ್ದ. ಆ ಬುರುಡೆಯನ್ನು ತಂದು ರಹಸ್ಯ ಒಂದು ಜಾಗದಲ್ಲಿ ಇರಿಸಿದ್ದ. ಆ ಬಳಿಕ ಯಾವಾಗ ಈ ಒಂದು ಬುರುಡೆ ಗ್ಯಾಂಗ್ ಬಿಲ್ಡ್ ಆಗುತ್ತೆ, ಅವರು ಈ ಒಂದು ಪ್ಲಾನ್ ಅನ್ನು ರೂಪಿಸ್ತಾರೆ. ಆ ಬಳಿಕ ವಿಠಲ್ ಗೌಡ ಆ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಆ ಒಂದು ಬುರುಡೆ ಗ್ಯಾಂಗಿಗೆ ನೀಡಿದ ಅಂತ ಹೇಳಾಗ್ತದೆ. ಈ ಕುರಿತು ಕೂಡ ಸಾಕಷ್ಟು ವಿಚಾರಣೆಗಳು ನಡೀತಾ ಇದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ.
ಆಲ್ರೈಟ್, ಇನ್ನು ಹಾಗೆ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಲೈವಲ್ಲಿ ಇದ್ದಾರೆ, ಅವ್ರ ಹತ್ರ ಕೂಡ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು SIT ನಲ್ಲಿ ಏನೇನು ನಡೀತಾ ಇದೆ, ಯಾರ್ಯಾರನ್ನ SIT ವಿಚಾರಣೆಗೆ ಕರೆಯಲಿದೆ, SIT ವಿಚಾರಣೆಗೆ ಇವತ್ತು ಯಾರ್ಯಾರು ಹಾಜರಾಗ್ತಾರೆ, ಯಾವೆಲ್ಲ ಆಯಾಮಗಳಲ್ಲಿ SIT ವಿಚಾರಣೆಯನ್ನು ನಡೆಸಲಿಕ್ಕಿದೆ, ವಿಠಲ್ ಗೌಡ, ಪ್ರದೀಪ್ ಗೌಡ, ಗಿರೀಶ್ ಮಟ್ಟಣ್ಣವರ್ ಹಾಗೂ ಜಯಂತ್, ಇಷ್ಟು ಜನಕ್ಕೆ ಇವತ್ತು ಬುಲಾವ್ ಇದೆ ಅಂತ ಹೇಳಲಾಗ್ತಾ ಇದೆ. ಬುರ್ಡೆ ಗ್ಯಾಂಗ್ನ ಜಾಲವನ್ನ ಇವತ್ತು ಭೇದಿಸುತ್ತಾ SIT. ಇವತ್ತು ಕೂಡ ನಿರಂತರವಾಗಿ SIT ವಿಚಾರಣೆ ಸಾಗತ್ತೆ. ಈಗಾಗಲೇ ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ದ ಹಾಗೆ ವಿಠಲ ಗೌಡ, ಪ್ರದೀಪ್ ಗೌಡ, ಜಯಂತ್ ಮತ್ತು ಮಟ್ಟಣ್ಣವರ್ ಇವರಿಷ್ಟು ಜನರನ್ನ ವಿಚಾರಣೆಗೆ ಕರೆದಿದ್ದಾರೆ. ಮಹೇಶ್ ತಿಮರೋಡಿ ಅವರ ಪಾತ್ರ ಏನೂ ಇಲ್ವಾ ಹಾಗಾದ್ರೆ ಇದರಲ್ಲಿ? ಅವರನ್ನ ವಿಚಾರಣೆಗೆ ಯಾವಾಗ ಕರೆಯುತ್ತೆ SIT, ಏನು ಕತೆ, ಇನ್ನೂ ಯಾರೆಲ್ಲ ಇದ್ದಾರೆ, ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ಸೊ ಧರ್ಮಸ್ಥಳ ಕೇಸ್ಗೆ ತಿರುವು ಮೇಲೆ ತಿರುವು, ಬೇರೆ ಬೇರೆ ಸ್ವರೂಪವನ್ನೇ ಪಡ್ಕೊಳ್ತಾ ಇದೆ. ಇಡೀ ತಲೆ ಬುರುಡೆ ಪ್ರಕರಣ, ಷಡ್ಯಂತ್ರದ ರೂವಾರಿಗಳು ಯಾರು ಅನ್ನೋದು ಬಯಲಾಗ್ತಾ ಇದೆ. ಇವ್ರ ಜೊತೆ ಇನ್ನೂ ಯಾರೆಲ್ಲ ಇದ್ದಾರೆ ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ತಲೆಬುರುಡೆ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಭಾರಿ ಸಂಚಲನ ಮೂಡಿಸಿದ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗುತ್ತಾ? 12 ವರ್ಷದ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಏನದು ಡಬಲ್ ಮರ್ಡರ್ ಮಿಸ್ಟ್ರಿ ನೋಡಿ. ಅದು 2012. ಇಡೀ ಧರ್ಮಸ್ಥಳ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಬೂರ್ಜೆ ಗ್ರಾಮದ ಬಳಿ ರಕ್ತ ದೋಕುಳಿ ಹರಿದಿತ್ತು. ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು. ಅಣ್ಣ ತಂಗಿಯನ್ನ ಯಾರೋ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಡಬಲ್ ಮರ್ಡರ್ ಇಡೀ ಧರ್ಮಸ್ಥಳವನ್ನ ಬೆಚ್ಚಿ ಬೀಳಿಸಿತ್ತು. ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ. ಮತ್ತೆ SIT ಮೆಟ್ಟಿಲು ಹತ್ತಿದ ಆನೆ ಮಾವುತನ ಮಕ್ಕಳು. ಧರ್ಮಸ್ಥಳದ ಜೋಡಿ ಕೊಲೆ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಜೋಡಿ ಕೊಲೆ ಮಾಡಿದ್ಯಾರು ಅನ್ನೋದನ್ನ ಉತ್ತರವೇ ಇಲ್ಲದಂತಾಗಿದೆ. 16 ವರ್ಷಗಳ ಹಿಂದಿನ ಈ ಕೊಲೆ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಿದೆ. ಆನೆ ಮಾವುತನ ಮಕ್ಕಳು ಮತ್ತೆ SIT ಮೆಟ್ಟಿಲು ಹತ್ತಿದ್ದಾರೆ. ಮರುತನಿಖೆ ಮಾಡುವಂತೆ ಬೆಳ್ತಂಗಡಿಯ SIT ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ. ಈ ಹಿಂದೆಯೇ ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್, ಪುತ್ರಿ ಭಾರತಿ SIT ದೂರು ನೀಡಿದ್ರು. ಆದರೆ ಈ ಕೇಸ್ ಹೈಕೋರ್ಟ್ನಲ್ಲಿರೋ ಕಾರಣ ಅಧಿಕಾರಿಗಳು ದೂರು ಸ್ವೀಕರಿಸಿರಲಿಲ್ಲ. ಇದೀಗ ಹೈಕೋರ್ಟ್ನಿಂದ ಮಾವುತನ ಮಕ್ಕಳು ಪ್ರಕರಣವನ್ನ ಹಿಂಪಡೆದಿದ್ದಾರೆ. ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿಯ SIT ಕಚೇರಿಗೆ ಬಂದು ಮರುತನಿಖೆ ಮಾಡುವಂತೆ ಮಾವುತನ ಮಕ್ಕಳು ದೂರು ನೀಡಿದ್ದಾರೆ. ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿಡ್ರಾ ಮಾಡಿದ್ದೇವೆ. ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ರಾ ಮಾಡಿ ಅದರ ಕಾಪಿಯೊಂದಿಗೆ ಇವತ್ತು SIT ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕಂತ ಹೇಳಿದ್ದೇವೆ. ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಪದ್ಮಲತಾ, ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ SIT ಮತ್ತೆ ಓಪನ್ ಮಾಡಲಿದ್ದಾರೆ. ಈಗಲಾದ್ರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈ ಮಾವುತನ ಮರ್ಡರ್ ಮಿಸ್ಟ್ರಿ ಕೇಸ್ ಇದನ್ನ ಯಾಕೆ ಈಗ ಈ SIT ಮರು ತನಿಖೆ ಮಾಡಬೇಕು? ಈ ಬುರ್ಡೆ ಪ್ರಕರಣಕ್ಕೂ ಈ ಮಾವುತನ ಮರ್ಡರ್ ಮಿಸ್ಟ್ರಿಗೂ ಏನಾದರೂ ಸಂಬಂಧ ಇದೆಯಾ? ಮತ್ತು ಈವರೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಡಿಂಗ್ಸ್ ನಡೆದಿದೆ?
ಶ್ರೀಲಕ್ಷ್ಮಿ ನೋಡಿ, ಕೋರ್ಟ್ನಲ್ಲಿ ಅಂದರೆ ಯಾವಾಗ ಮಾವುತನ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಿ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಎಲ್ಲೋ ಒಂದು ಕಡೆ ಇದು ಮುಚ್ಚಿ ಹಾಕುವಂಥ ಪ್ರಯತ್ನ ಅಂತೇಳಿ ಆರೋಪಿಸಿ ಅದನ್ನು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತೇಳಿ ಒಂದಷ್ಟು ಹೋರಾಟವನ್ನು ಕೂಡ ನಡೆಸ್ಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಯಾರೋ ಒಬ್ಬ ಕಳ್ಳ ಸಿಕ್ಕಾಕೊಳ್ತಾನೆ, ಆತ ತಾನೇ ಮಾಡಿದ್ದು ಅಂತ ಕೂಡ ಅವರು ಒಪ್ಕೊಳ್ತಾನೆ. ಆದರೆ ಆ ಸಂದರ್ಭದಲ್ಲಿ ತನಿಖೆ ಸೂಕ್ತ ರೀತಿಯಲ್ಲಿ ಆಗಿಲ್ಲ ಅನ್ನೋ ಆರೋಪವನ್ನು ಕುಟುಂಬಸ್ಥರು ಬಹಳ ದಿನಗಳಿಂದ ಮಾಡ್ತಾ ಬರ್ತಾ ಇದ್ರು. ಈಗ ಈ ವಿಚಾರವನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಉನ್ನತ ಮಟ್ಟದ ತನಿಖೆ ಆಗಬೇಕು, CBIಗೆ ಕೊಟ್ಟರು ಕೂಡ ನಮಗೆ ಓಕೆ ಅಂತೇಳಿ ಒಂದಷ್ಟು ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ರು ಕೂಡ. ಅಂದರೆ ಮಾವುತನ ಇಬ್ಬರು ಮಕ್ಕಳು ಕೂಡ ಒಂದು ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲಿ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಧುಮುಕಿದ್ರು. ಆದರೆ ಯಾವಾಗ SIT ಫಾರ್ಮ್ ಆಗಿ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೊತ್ತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯನ್ನು ಮಾಡ್ತಾ ಹೋಗುತ್ತೋ ಆ ಸಂದರ್ಭದಲ್ಲಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಬಂದು ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಚಿನ್ನಯ್ಯನಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ, ಆತನನ್ನು ತನಿಖೆಗೊಳಪಡಿಸಬೇಕು, ತನಿಖೆಯ ಭಾಗವಾಗಿ ಅದನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ತಾರೆ, ದೂರನ್ನು ಕೂಡ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂಬರಾವ್ ಕೂಡ ಅವರು ಪಡೆದುಕೊಂಡಿರ್ತಾರೆ SITಯಿಂದ. ಇದಾದ ಬಳಿಕ ಅದೇ ರೀತಿಯಾಗಿ ಪದ್ಮಲತಾ ಕುಟುಂಬಸ್ಥರು ಕೂಡ ಬಂದು ದೂರನ್ನು ಕೊಡುವಂಥ ಕೆಲಸವನ್ನು SITಗೆ ಮುಂದಾಗಿದ್ದರು. ಇದಾದ ನಂತರ ಇದೇ ರೀತಿಯಾಗಿ ಮಾವುತನ ಕುಟುಂಬಸ್ಥರು ಕೂಡ ಬಂದು ಇಲ್ಲಿ ಕಂಪ್ಲೇಂಟನ್ನು ಕೊಡೋದಕ್ಕೆ ಮುಂದಾಗಿದ್ದರು SITಗೆ. ಆದರೆ ಆ ಸಂದರ್ಭದಲ್ಲಿ ಕೋರ್ಟಲ್ಲಿ ಇದ್ದಂಥ ಹಿನ್ನೆಲೆಯಲ್ಲಿ ನಾವು ಕಂಪ್ಲೇಂಟನ್ನು ತೆಗೆದುಕೊಳ್ಳೋಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಹಾಗಾಗಿ ಅವರು ಕೋರ್ಟ್ಗೆ ಹೋಗಿ ಅಲ್ಲಿ ವಿಡ್ರಾವನ್ನು ಮಾಡಿಕೊಂಡು ಆ ಬಳಿಕ ವಾಪಸ್ ನೆನ್ನೆ ಆ ವಿಡ್ರಾ ಆರ್ಡರ್ ಕಾಪಿ ಸಮೇತವಾಗಿ ಬಂದು ಈಗ SITಗೆ ನೆನ್ನೆ ದೂರನ್ನು ಕೊಟ್ಟಿದ್ದಾರೆ. ದೂರಿನಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಹಿಂದೆ ಏನೆಲ್ಲ ಆಗಿತ್ತು, ಏನೆಲ್ಲ ಯಾರ್ಯಾರ ಮೇಲೆ ಅನುಮಾನಗಳಿತ್ತು, ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿ ಸುದೀರ್ಘವಾಗಿ SIT ಅಧಿಕಾರಿಗಳಿಗೆ ಯಾವ ಕಾರಣಕ್ಕೋಸ್ಕರ ಇದನ್ನು ನೀವು ತನಿಖೆಯನ್ನು ಮಾಡಬೇಕು ಅಂತೇಳಿ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾವುತನ ಮಕ್ಕಳು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ದೂರನ್ನು ಸ್ವೀಕರಿಸಿದ್ದಾರೆ. ಆದರೆ ಆ ದೂರನ್ನು ತನಿಖೆ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಅವರು ಚರ್ಚೆಯನ್ನು ಮಾಡ್ತಾರೆ. ಆ ಬಳಿಕ ಮುಂದಿನ ವಾರ ಬನ್ನಿ, ಅದರ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ ನಿನ್ನೆ ಕುಟುಂಬಸ್ಥರನ್ನು ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈಗ SIT ತನಿಖಾ ತಂಡ ಒಂದು ಕಡೆ ತಲೆಬುರುಡೆ ರಹಸ್ಯವನ್ನು ಭೇದಿಸುವ ಕೆಲಸಕ್ಕೆ ಮುಂದಾಗಿದೆ, ಸತ್ಯ ಶೋಧನೆಯನ್ನು ಮಾಡ್ತಾ ಇದೆ. ಬೇರೆ ಬೇರೆ ಪ್ರಕರಣಗಳು ಕೂಡ ಅಂದರೆ ಬರ್ತಾ ಇರುವಂಥದ್ದು, ದೂರುಗಳು ಬರ್ತಾ ಇರುವಂಥದ್ದು, ಅದರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇರುವಂಥ SIT ಈಗ ಮಾವುತನ ಕುಟುಂಬಸ್ಥರು ಕೊಟ್ಟಿರುವಂಥ ದೂರನ್ನು ಕೂಡ ಸ್ವೀಕರಿಸಿದ್ದಾರೆ. ಆದರೆ ಹಿರಿಯ ಅಧಿಕಾರಿಗಳು ಅದನ್ನು ಚರ್ಚಿಸಿ ಬಳಿಕ ಅದನ್ನು ತನಿಖೆ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಒಂದು ವೇಳೆ ಹಿರಿಯ ಅಧಿಕಾರಿಗಳ ಸಮ್ಮತಿಯಂತೆ ಅಥವಾ ಏನಾದರೂ ಅವರಿಗೆ ಸೂಚನೆ ಬಂದಿದ್ದೇ ಆದರೆ ಇದನ್ನು ತನಿಖೆ ಮಾಡಿ ಅಂತಂದಾಗ ಆ ಒಂದು ವಿಚಾರವನ್ನು ಕೂಡ ತನಿಖೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಅಥವಾ ಬೇಡ ಅಂತಂದರೆ ಅವರು ಅದನ್ನು ಅಲ್ಲಿಗೆ ಡ್ರಾಪ್ ಮಾಡುವಂಥ ಕೆಲಸಗಳಾಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಈ ಬುರ್ಡೆ ಗ್ಯಾಂಗ್ನ ಮಸಲತ್ತು ಷಡ್ಯಂತ್ರವನ್ನು SIT ಜಗಜ್ಜಾಹೀರು ಮಾಡ್ತಾ ಇದೆ. ಇಂಥ ಅಪಪ್ರಚಾರದ ವಿರುದ್ಧ ಸಿಡಿದೆದ್ದಿರೋ ಕಲಿಯುಗದ ಸನಾತನಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಇವತ್ತು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗಾದರೆ ಆಂಧ್ರ DCM ಟೂರ್ ಪ್ಲಾನ್ ಹೇಗಿದೆ ನೋಡಿ. ಷಡ್ಯಂತ್ರದ ವಿರುದ್ಧ ಸಿಡಿದ ಆಂಧ್ರ ಉಪಮುಖ್ಯಮಂತ್ರಿ. ಇಂದು ಧರ್ಮಸ್ಥಳಕ್ಕೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಎಂಟ್ರಿ. ಧರ್ಮಸ್ಥಳ ಬುರುಡೆ ಕೇಸ್ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. SIT ಮುಂದೆ ಬುರುಡೆ ಗ್ಯಾಂಗ್ ಗತ್ತಲಾಗಿದೆ. ಶ್ರೀ ಮಂಜುನಾಥನ ಕೈಯಲ್ಲಿ ಯಾಗ್ಲಾದ್ರೂ ತಗಲಾಕೊಂಡ್ವಿ ಅಂತ ಪೇಚಾಡ್ತಾ ಇದ್ದಾರೆ. ಧರ್ಮಸ್ಥಳ ಮೇಲೆ ಅಪಪ್ರಚಾರ ವಿರುದ್ಧ ಆಂಧ್ರ DCM ಕಲಿಯುಗದ ಸನಾತನಿ ಪವನ್ ಕಲ್ಯಾಣ್ ಸಿಡಿದೆದ್ದಿದ್ದಾರೆ. ಇಂದು ಮಂಜುನಾಥನ ಸನ್ನಿಧಿಗೆ ಪವರ್ ಸ್ಟಾರ್ ಎಂಟ್ರಿ ಕೊಡಲಿದ್ದಾರೆ. ಇಂದು ಸಂಜೆ 5 ಗಂಟೆ ಸುಮಾರಿಗೆ ಪವನ್ ಕಲ್ಯಾಣ್ ನೇತೃತ್ವದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ನಡೆಯಲಿದೆ. ಸಂಜೆ ವಿಶೇಷ ಆರತಿ ಸೇವೆಯಲ್ಲಿ ಆಂಧ್ರದ DCM ಭಾಗವಹಿಸಲಿದ್ದಾರೆ.
ಅಪಪ್ರಚಾರದ ವಿರುದ್ಧ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಲೆಂದೇ ಪವನ್ ಕಲ್ಯಾಣ್ ಧರ್ಮಸ್ಥಳಕ್ಕೆ ಆಗಮಿಸಲಿದ್ದಾರೆ ಎನ್ನಲಾಗ್ತಿದೆ. ಯೂಟ್ಯೂಬರ್ಗಳ ಬೆವರಿಳಿಸಿದ ಎಸ್ಐಟಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ವಿಡಿಯೋ ಹರಿಬಿಟ್ಟಿರುವಂತಹ ಯೂಟ್ಯೂಬರ್ಸ್ಗೆ ಎಸ್ಐಟಿ ಅಧಿಕಾರಿಗಳು ಬೆವರಿಳಿಸುತ್ತಿದ್ದಾರೆ. ಕೇರಳ ಯೂಟ್ಯೂಬರ್ ಮನಾಫ್ ಅಭಿಷೇಕ್ಗೆ ಎಸ್ಐಟಿ ವಿಚಾರಣೆ ನಡೆಸಿದೆ. ಷಡ್ಯಂತ್ರದ ವಿಡಿಯೋಗಳ ಬಗ್ಗೆ ಮಾಹಿತಿ ಕೂಡ ಕಲೆ ಹಾಕಿದೆ. ನಂದು ಮುಗ್ದಿದೆ, ವಿಚಾರಣೆ ಎಲ್ಲ ಮುಗ್ದಿದೆ, ಎಲ್ಲ ಕ್ಲಿಯರಾಗಿ ಆಗಿದೆ, ತನಿಖೆ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. SIT ಒಳ್ಳೆ ಕೆಲಸ ಮಾಡ್ತಾ ಇದೆ. ಬೇರೆ ಏನಿಲ್ಲ, ಯಾವ ಅಲಿಗೇಷನ್ ನನ್ನ ಮೇಲೆ ಇಲ್ಲ. ನೆಕ್ಸ್ಟ್ ಬರಬೇಕಂತ ಹೇಳಿದ್ರೆ ಇಲ್ಲ ಬಂದು ಹೇಳಿಲ್ಲ. ನಿಮ್ಮದು ಮೊಬೈಲ್ ಏನಾದರೂ ಸೀಸ್ ಮಾಡಿದ್ದಾರೆ? ಮೊಬೈಲು ಇಲ್ಲೇ, ನಿಮ್ಮದು ಸ್ಟೇಟ್ಮೆಂಟ್ ಮಾತ್ರ ಮಾಡಿ. ಹಾಂ ಅದೇ ಅಷ್ಟೇ. ಅದು ಸಣ್ಣದೆ, ನಾನು ಪೂರ್ತಿ ದಿನ ನನಗೆ ಇಲ್ಲಿ ಏನು ಇದಿಲ್ಲ, ಎಂಕ್ವೈರಿ ಏನು ಇರಲಿಲ್ಲ. ಟೋಟಲ್ ಒಂದು 2 ಗಂಟೆ ಎಂಕ್ವೈರಿ ಮಾಡಿರ್ಬೋದು. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ನಡೆಸಿರುವಂತಹ ಮಸಲತ್ತಿನ ಹಿಂದೆ ಎಸ್ಐಟಿ ಬಿದ್ದಿದೆ. ತನಿಖಾಧಿಕಾರಿಗಳ ಚುರುಕಿನ ವಿಚಾರಣೆ ನಡುವೆ ಆಂಧ್ರದ DCM ಪವನ್ ಕಲ್ಯಾಣ್ ಧರ್ಮಸ್ಥಳಕ್ಕೆ ಭೇಟಿ ನೀಡ್ತಾ ಇರುವುದು ಭಾರೀ ಕುತೂಹಲವನ್ನ ಮೂಡಿಸಿರುವುದಂತೂ ನಿಜ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಲ್ಲು ತೂರಾಟದಿಂದ ಧಗಧಗಿಸಿದ್ದ ಮದ್ದೂರು ಈಗ ಶಾಂತವಾಗಿದೆ. 3 ದಿನಗಳ ಬಳಿಕ ಸಹಜ ಸ್ಥಿತಿಯತ್ತ ಮದ್ದೂರು ಮರಳುತ್ತಾ ಇದೆ. ಗಲಾಟೆ, ಬಂದ್, ಗಣೇಶ ವಿಸರ್ಜನೆ ಬಳಿಕ ಕೂಲ್ ಆಗಿದೆ. ಇವತ್ತು ಬೆಳಗ್ಗೆಯಿಂದನೇ ಅಂಗಡಿ ಮುಂಗಟ್ಟುಗಳು ತೆರೆದು ವ್ಯಾಪಾರ ಶುರು ಮಾಡಿದ್ದಾರೆ. ಮದ್ದೂರಿನ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನ ಇಟ್ಟಿದ್ದಾರೆ. ಎರಡು 3 ದಿನಗಳ ಹಿಂದೆ ಕಲ್ಲು ತೂರಾಟದಿಂದಾಗಿ ಧಗಧಗಿಸಿದ್ದಂತಹ ಮದ್ದೂರು ಈಗ ಶಾಂತ ಸಹಜ ಸ್ಥಿತಿಗೆ ಆಗಮಿಸ್ತಾ ಇದೆ. ಗಲಾಟೆ ಎಲ್ಲ ತಣ್ಣಗಾಗಿದೆ. ವಾಹನ ಓಡಾಟ, ವ್ಯಾಪಾರ, ಅಂಗಡಿ ಮುಂಗಟ್ಟು ಎಲ್ಲವೂ ಕೂಡ ಎಂದಿನಂತೆ ಸಹಜ ಸ್ಥಿತಿಗೆ ಮರಳಿವೆ. ಆದರೂ ಕೂಡ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ಕಡೆ ಭದ್ರತೆ ಹಾಕಿದ್ದಾರೆ. ನಿಷೇಧಾಜ್ಞೆ ಏನೂ ಇಲ್ಲ, ಆದರೆ ಪೊಲೀಸ್ ಭದ್ರತೆ ಇದೆ. ಗಣೇಶ ವಿಸರ್ಜನೆಯ ವೇಳೆ ಗಣೇಶ ಮೂರ್ತಿಗೆ ಕಲ್ಲು ತೂರಾಟ ಮಾಡಲಾಯಿತು ಅನ್ನೋ ಕಾರಣಕ್ಕಾಗಿ ಇಡೀ ಮದ್ದೂರು ಧಗಧಗಿಸಿತ್ತು. ಅಷ್ಟರ ಮಟ್ಟಿಗೆ ಪ್ರತಿಭಟನೆ, ಹಿಂದೂ ಸಂಘಟನೆಗಳ ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ಸಾಕಷ್ಟು ಸಹಜ ಸ್ಥಿತಿಗೆ ಮದ್ದೂರು ಮರಳುತ್ತಾ ಇದೆ. ಮದ್ದೂರಿನಲ್ಲಿ ನಿನ್ನೆ ಕೂಡ ಹಿಂದೂಗಳ ಶಕ್ತಿ ಪ್ರದರ್ಶನ ನಡೆಯಿತು. ಇವತ್ತು ಬಿಜೆಪಿ ನಾಯಕ CT ರವಿ ವಿರುದ್ಧ FIR ಆಗಿರ್ತಕ್ಕಂಥದ್ದು. CT ರವಿ ವಿರುದ್ಧ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪ ಕೇಳಿಬಂದಿದೆ. ನಿನ್ನೆ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ CT ರವಿ ಭಾಷಣ ಮಾಡಿದ್ರು. ರವಿ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತರಾಗಿ ದೂರು ದಾಖಲಿಸಿಕೊಂಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ದೂರು ಆಧರಿಸಿ FIR ಆಗಿದೆ. ಪೊಲೀಸರು ಸುಮೋಟೋ ಕೇಸ್ CT ರವಿ ಅವರ ಮೇಲೆ ಹಾಕಿದ್ದಾರೆ. ಪ್ರಚೋದನಕಾರಿ ಭಾಷಣ ಮಾಡಿಬಿಟ್ಟಿದ್ದಾರೆ ಅಂತ. ಪೂಜೆ ಆಗಬೇಕೋ ಬೇಡವೋ? ನರಸಿಂಹನ ಪೂಜೆ ಆಗಬೇಕೋ ಬೇಡವೋ? ಗಣೇಶನ ಮೆರವಣಿಗೆ ಆಗಬೇಕೋ ಬೇಡವೋ? ಆಗಬೇಕು ಅಂತಂದ್ರೆ ನಾವೆಲ್ಲ ಒಂದು. ಕೆಲವರು ಕುತಂತ್ರಿಗಳು ಓಟಿನ ಆಸೆಗೋಸ್ಕರ ಹಿಂದೂ ಸಮಾಜವನ್ನು ಹೊಡಿತಾರೆ, ಹಿಂದೂ ಸಮಾಜವನ್ನು ಹೊಡೆಯುವಂತ ಷಡ್ಯಂತ್ರ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಕರೀತಾರೆ. ಅವರು ಬಾಂಬ್ ಹಾಕಿದ್ರು ಬ್ರದರ್ಸ್ ಅಂತಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಬ್ರದರ್ಸ್ ಅಂತಾರೆ. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಬುದ್ಧಿ ಕಲಿಸಿದ್ರೆ ಮದ್ದೂರಿಗೆ ಬರ್ತಿರ್ಲಿಲ್ಲ. ಆವಾಗ ಸುಮ್ಮನಾದ್ವಿ, ಈಗ ಬಾಲ ಬಿಚ್ಚಿದ್ದಾರೆ. ಇನ್ನೂ ಸುಮ್ಮನಾದ್ರೆ ನಮ್ಮ ಅಕ್ಕಂದಿರು, ನಮ್ಮ ತಾಯಿಯಂದಿರು, ನಮ್ಮ ಮಕ್ಕಳು ಉಳಿಯಲ್ಲ. ಇದನ್ನು ಗಮನದಲ್ಲಿಟ್ಕೊಂಡು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂಗಳೊಂದಿಗೆ ಒಂದಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಹಳ ಕಾಲ ಅಧಿಕಾರದಲ್ಲಿ ಇರ್ತೀವೇನೋ ಭ್ರಮೆ ಬೇಡ. ನಾನು ನಿಮಗೆ ಹೇಳೋದಿಷ್ಟೇನೆ, ಅತಿಯಾಗಿ ಓಲೈಕೆ ಮಾಡಿ ನೀವು ನಾಶವಾಗಿ ದೇಶವನ್ನು ನಾಶ ಮಾಡಬೇಡಿ. ನೀವು ನಾಶವಾದರೂ ಪರವಾಗಿಲ್ಲ, ದೇಶ ನಾಶ ಆಗೋದಕ್ಕೆ ಮಂಡ್ಯ ಜನ ಬಿಡಲ್ಲ ಅಂತ ಹೇಳಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ನಿನ್ನೆ CT ರವಿ ಯಾವ ರೀತಿ ಭಾಷಣ ಮಾಡಿದ್ರು? ಇದು ಏನು ಒಂದು ರೀತಿಯಲ್ಲಿ ವಿರೋಧ ಪಕ್ಷ ರಾಜಕಾರಣ ಇದೆಯಾ ಈ ಕೇಸ್ ದಾಖಲಿಸಿದರ ಹಿಂದೆ, ಅಥವಾ ಪ್ರಚೋದನಕಾರಿ ಭಾಷಣ ನಿಜಕ್ಕೂ ಮಾಡಿದ್ರಾ? ಸುಮೋಟೋ ಕೇಸ್ ಪೊಲೀಸರು ದಾಖಲಿಸ್ಕೊಂಡಿರೋದ್ರ?
ಹಿನ್ನೆಲೆ ಏನು, ಇವತ್ತು ಮದ್ದೂರು ಯಾವ ಪರಿಸ್ಥಿತಿನಲ್ಲಿದೆ, ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಭಾನುವಾರ ರಾಮ್ ರಹೀಂ ನಗರದಲ್ಲಿ ಮಸೀದಿಯ ಮುಂಭಾಗ ಗಣೇಶ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕಲ್ಲು ಎಸೆತ ಆಗಿತ್ತು. ಆ ಒಂದು ಘಟನೆಯನ್ನು ಖಂಡಿಸಿ ಮದ್ದೂರು 3 ದಿನಗಳಿಂದಲೂ ಕೂಡ ಕೊತ ಅಂತ ಕುದೀತಾ ಇತ್ತು. ಸೋಮವಾರ ಪ್ರತಿಭಟನೆ ಆಗಿತ್ತು, ಮಂಗಳವಾರ ಬಂದ್ ಆಗಿತ್ತು, ನಿನ್ನೆ ಶಕ್ತಿ ಪ್ರದರ್ಶನವೇ ನಡೀತು. ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಸಾಕಷ್ಟು BJP ನಾಯಕರುಗಳು ಕೂಡ ಭಾಗಿಯಾಗಿದ್ದರು. ಆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂಥ BJP ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ CT ರವಿ ಅವರು ತಮ್ಮ ಭಾಷಣದ ವೇಳೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ. ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ದ್ವೇಷ ಬಿತ್ತುವಂಥ, ಜೊತೆಗೆ ದ್ವೇಷ ಹೆಚ್ಚಿಸುವಂಥ ಭಾಷಣವನ್ನು ಮಾಡಿದ್ದಾರೆ ಅಂತ ಹೇಳಿ ಮದ್ದೂರಿನ ಇನ್ಸ್ಪೆಕ್ಟರ್ ಮಂಜುನಾಥ್ ನೀಡಿರುವಂಥ ದೂರಿನನ್ವಯ ಅವರ ವಿರುದ್ಧ FIR ಕೂಡ ಆಗಿರುವಂಥದ್ದು. ತಮ್ಮ ಭಾಷಣದ ವೇಳೆ ಮುಸ್ಲಿಂ ಸಮುದಾಯವನ್ನು ಒಂದಷ್ಟು ಅಂದರೆ ಅವರ ವಿರುದ್ಧ ಮುಸ್ಲಿಂ ಸಮುದಾಯದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಾಕಷ್ಟು ಘಟನೆಗಳನ್ನು ಮುಸ್ಲಿಂ ಸಮುದಾಯ ಮಾಡ್ತಾ ಇದೆ. ಜೊತೆಗೆ 5% ಇರುವಾಗಲೇ ಈ ರೀತಿ ಮಾಡಿದ್ರೆ 50% ಆದರೆ ನಮ್ಮ ಮಕ್ಕಳು ಹಾಗೂ ಮೊಮ್ಮಕ್ಕಳು ಬದುಕೋಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದರು. ಜೊತೆಗೆ ಕೆಲವರು ಓಟಿಗಾಗಿ ಒಂದು ಸಮುದಾಯವನ್ನು ಓಲೈಕೆಗೆ ಮುಂದಾಗಿದೆ, ಹಿಂದೂ ಸಮುದಾಯದ ಒಗ್ಗಟ್ಟನ್ನು ಜೊತೆಗೆ ಸಮುದಾಯವನ್ನು ಒಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಮಾತುಗಳನ್ನು ಆಡಿದರು. ಜೊತೆಗೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರು ಕೂಡ, ಬಾಂಬ್ ಹಾಕಿದ್ರು ಕೂಡ ಅಂಥವರ ಪರವಾಗಿ ನಿಲ್ತಾ ಇದ್ದಾರೆ. ಜೊತೆಗೆ ಏನು ಸಾಕಷ್ಟು ಘಟನೆಗಳು ನಡೆದರೂ ಕೂಡ ಅವರ ವಿರುದ್ಧ ಕ್ರಮಗಳಾಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಆಡಿದರು. ಅದರ ಜೊತೆಗೆ ರಾಮ ಮಂದಿರದ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ರೆ ಅಥವಾ ದೊಡ್ಡ ಮಟ್ಟದ ಹೋರಾಟ ಅಥವಾ ಅವರ ವಿರುದ್ಧ ತಿರುಗಿ ಬಿದ್ದಿದ್ರೆ ಇವತ್ತು ಈ ರೀತಿ ಕಲ್ಲು ಹೊಡೆಯುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ನಮಗೆ ತೊಡೆ ತಟ್ಟುವವರ ತೊಡೆ ಮುರಿಯೋದು ಗೊತ್ತು, ತಲೆ ತೆಗಿಯೋದು ಗೊತ್ತು ಅನ್ನೋ ಒಂದು ಮಾತುಗಳನ್ನು ಆಡಿದ್ರು. ಅದ್ರ ಜೊತೆಗೆ ಈ ರೀತಿ ಕಲ್ಲನ್ನು ಹೊಡೆದ್ರೆ ನಾವು ಕಲ್ಲಿನ ಒಳಗಡೆ ಸಮಾಧಿ ಮಾಡ್ತೀವಿ ಅನ್ನೋ ಒಂದು ಭಾಷಣವನ್ನು ಮಾಡಿದರು. ಅದು ಪ್ರಚೋದನಕಾರಿ ಭಾಷಣ ಅಂತ ಹೇಳಿ, ಜೊತೆಗೆ ಮುಸ್ಲಿಂ ಸಮುದಾಯದ ಬಗ್ಗೆ ದ್ವೇಷ ಬಿಚ್ಚಿಸುವಂಥ ಭಾಷಣ ಅಂತ ಹೇಳಿ ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದು. ಸದ್ಯ ಇವತ್ತು ಮದ್ದೂರು ಶಾಂತವಾಗಿರುವಂಥದ್ದು, ಸಹಜ ಸ್ಥಿತಿಗೆ ಮರಳಿದೆ. ದೃಶ್ಯದಲ್ಲಿ ಗಮನಿಸ್ಬೋದು. ಈಗಾಗಲೇ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ತೆರೆದಿದ್ದಾರೆ. ಮತ್ತೊಂದೆಡೆ ಪೊಲೀಸ್ ಭದ್ರತೆ ಕೂಡ ಮುಂದುವರೆದಿರುವಂಥದ್ದು. ನಾನು ಸದ್ಯ ಒಂದು ದರ್ಗಾದ ಸಮೀಪ ಇದ್ದೀನಿ. ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಯನ್ನು ಮುಂದುವರಿಸಿರುವಂಥದ್ದು. ನನ್ನ ಒಟ್ಟಾರೆ ಹೇಳೋದಾದರೆ ಇವತ್ತು ಸಹಜ ಸ್ಥಿತಿಗೆ ಮದ್ದೂರು ಬಂದಿರುವಂಥದ್ದು. ಅದ್ರ ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ಮುಂದುವರಿಸಿದ್ದಾರೆ. ಶ್ರೀಲಕ್ಷ್ಮಿ, ಕಾರ್ಯಕ್ರಮ ABVP ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಿಂದೂಗಳ ಓಲೈಕೆಗೆ ಮುಂದಾದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಚಿತ್ರದುರ್ಗದಲ್ಲಿ ABVP ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕುತೂಹಲ ಕೆರಳಿಸಿದೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ನಡೆ. ತುಮಕೂರಿನಲ್ಲಿ ನಡೆದ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ABVP ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇದೀಗ ABVP ಕಾರ್ಯಕ್ರಮದಲ್ಲಿ ಡಾಕ್ಟರ್ G. ಪರಮೇಶ್ವರ್ ಭಾಗಿಯಾಗಿದ್ದಾರೆ. ಚಿತ್ರದುರ್ಗದಲ್ಲಿ ABVP ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ನಡೆ ಕುತೂಹಲವನ್ನ ಕೆರಳಿಸಿದೆ. ತುಮಕೂರಿನಲ್ಲಿ ರಾಣಿ ಅಬ್ಬಕ್ಕ ಚೆನ್ನಮ್ಮ ರಥಯಾತ್ರೆ ಮಾಡಿದ್ರು ABVPನವರು. ಅದರಲ್ಲೂ ಕೂಡ ಡಾಕ್ಟರ್ G. ಪರಮೇಶ್ವರ್ ಭಾಗಿಯಾಗಿದ್ರು. भारत माता की जय, भारत माता की जय। वीर रानी अभय रानी, वीर रानी अभय रानी, जोर से बोलो, प्यार से बोलो। ಮಂಗಳೂರಲ್ಲಿ ಹಬ್ಬಕ್ಕ ಅಲ್ಲಿ ಸೀತಾರಾಮ್ ಪೂಜಾರಿ ಅಂತಿದ್ದಾರೆ. ಅವರು ಎಲ್ಲ ರಾಜ್ಯದ ಎಲ್ಲ ನ್ಯಾಷನಲ್ ಸೈಂಟಿಸ್ಟ್ ಅಂತ ಕರೀತೀವಿ. ಒಂದು ಅವರಿಗೆ ಪರಿಕಲ್ಪನೆ ಕೊಡ್ತಾರೆ. ಹಬ್ಬಕ್ಕ 1500 ವರ್ಷದಲ್ಲಿ ಇರುತ್ತದೆ. ಎಲ್ಲ ಅವ್ರಿಗೆ ಮೂರ್ತಿ ಪಿಕ್ಚರು ಇವೆಲ್ಲ ಇಲ್ಲ. ಮೊನ್ನೆ DK ಶಿವಕುಮಾರ್, ಇವತ್ತು ಡಾಕ್ಟರ್ G. ಪರಮೇಶ್ವರ್ ಹಿಂದುತ್ವದತ್ತ ವಾಲ್ತಾ ಇದ್ದಾರಾ ಕಾಂಗ್ರೆಸ್ ನಾಯಕರು? ABVP ಮೇಲೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ಗೆ ಈಗ ಪ್ರೀತಿ ಬಂತ? RSS ಅನ್ನ ವಿರೋಧಿಸೋರು ABVP ಕಾರ್ಯಕ್ರಮದಲ್ಲಿ ಹೆಂಗ್ ಭಾಗಿಯಾಗ್ತಾರೆ ಅನ್ನೋ ಪ್ರಶ್ನೆ ಮೂಡಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಡಾಕ್ಟರ್ G. ಪರಮೇಶ್ವರ್ ನಡೆ.
ಸಾಫ್ಟ್ ಹಿಂದುತ್ವದತ್ತ ಗೃಹ ಸಚಿವ ವಾಲಿದ್ರಾ? ಎಬಿವಿಪಿ ಮೇಲೆ ಗೃಹ ಸಚಿವರಿಗೆ ಈಗ ಪ್ರೀತಿ ಬಂತ? ರಾಣಿ ಅಬ್ಬಕ್ಕ ಉತ್ಸವ ಮಾಡುವಾಗ ಬಂದು ಪುಷ್ಪಾರ್ಚನೆ ಮಾಡಿದ್ರು. ಇಷ್ಟು ವರ್ಷ ಎಬಿವಿಪಿ ಇಂಥ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿದೆ. ಈಗ ಕಾಂಗ್ರೆಸ್ ಮುಖಂಡರು ಕೂಡ ಒಬ್ಬೊಬ್ಬರಾಗೆ ಸಾಫ್ಟ್ ಹಿಂದುತ್ವದತ್ತ ವಾಲ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಮೊನ್ನೆ DKಶಿ, ಇವತ್ತು ಪರಮೇಶ್ವರ್. ವೀರ್ ಸಾವರ್ಕರ್ ಬಹಳ ಹಿಂದೆ ಇದ್ರ ಬಗ್ಗೆ ಮಾತನಾಡಿದ್ರು. ನೋಡಿ, ಹಿಂದೂಗಳನ್ನ ಓಲೈಸುವಂಥ ಒಂದು ಕಾಲ ಬರುತ್ತೆ, ಆವತ್ತು ಎಲ್ಲರೂ ಕೂಡ ಬಟ್ಟೆಯ ಮೇಲೆ ಜನಿವಾರ ಹಾಕ್ಕೊಂಡು ಹಿಂದೂಗಳನ್ನ ಓಲೈಸೋಕ್ಕೆ ಬರ್ತಾರೆ ಅಂತ. ಹಾಗೆ ಆಗಿದೆ. ಈಗ ಸಾಫ್ಟ್ ಹಿಂದುತ್ವದತ್ತ ವಾಲ್ತಾ ಇದ್ದಾರಾ ಕಾಂಗ್ರೆಸ್ ನಾಯಕರು? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಿಂದ. ಅಭಿಷೇಕ್, ಎಬಿವಿಪಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ ಅಂತ. ಏನಿದು ವಿಶೇಷ? ಕಾಂಗ್ರೆಸ್ ಮುಖಂಡರು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಅಪರೂಪ. ಈ ಥರದ ಹಿಂದೂ ಸಂಘಟನೆಗಳಾಗಿರಬಹುದು ಅಥವಾ ಎಬಿವಿಪಿ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಇವರು ಹಮ್ಮಿಕೊಳ್ಳುವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರುಗಳು ಭಾಗಿಯಾಗಿದ್ದು ಇದೇ ಮೊದಲು ಅಂತಲೇ ಹೇಳ್ಬೋದು. ಬಹಳ ಅಪರೂಪಕ್ಕೆ ಭಾಗಿಯಾಗ್ತಾರೆ. ಸೊ ಏನು ವಿಶೇಷ ಪರಮೇಶ್ವರ್ ಅವರು ಭಾಗಿಯಾಗಿದ್ದು? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯ ಸ್ಟೂಡೆಂಟ್ ವಿಂಗ್ ಅಂತ ನೋಡಿದಾಗ ಎಬಿವಿಪಿ ಆಗಿರುತ್ತೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಸ್ಟೂಡೆಂಟ್ ವಿಂಗ್ ಅಂತ ನೋಡಿದಾಗ NSUI ಆಗಿರುತ್ತೆ. ಆದರೆ ಪೊಲಿಟಿಕಲಿ ಐಡಿಯಾಲಜಿಕಲಿ ಡಿಫ್ರೆನ್ಸ್ ಇರುವಂಥ ಪಾರ್ಟಿಗಳ ನಡುವೆ ಇಲ್ಲಿ ಸಚಿವರೊಬ್ಬರು ತಮ್ಮ ಪೊಲಿಟಿಕಲ್ ರೈವಲ್ರವರ ಸ್ಟೂಡೆಂಟ್ ವಿಂಗ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನೋದು ಖಂಡಿತವಾಗಿ ಈಗ ಅಚ್ಚರಿ ಮೂಡಿಸಿರುವಂಥದ್ದು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಣಿ ಅಬ್ಬಕ್ಕ ಹಾಗೂ ಒಂದು ಪಂಜಿನ ಮೆರವಣಿಗೆ 2 ಕಾರ್ಯಕ್ರಮ ಇರುತ್ತೆ. 2 ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾಗಿಯಾಗಿರುವಂಥದ್ದು. ಖಂಡಿತವಾಗಿಯೂ ಅವರ ಜಿಲ್ಲೆ ಆಗಿರೋದ್ರಿಂದ ಆಗಿದ್ದೇನೆ ಅಂತ ಅವರು ಹೇಳ್ಬೋದಾಗಿದ್ರು ಕೂಡ ಪಾರ್ಟಿಯ ಒಳಗಡೆ ಅಂದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಖಂಡಿತವಾಗಿಯೂ ಮೊನ್ನೆ ಅಷ್ಟೇ, ಅಂದರೆ ಸುಮಾರು 1 ವಾರದ ಹಿಂದಷ್ಟೇ DCM DK ಶಿವಕುಮಾರ್ ಅವರು RSSನ ಒಂದು ಗೀತೆಯನ್ನು ಅಸೆಂಬ್ಲಿಯಲ್ಲಿ ಹಾಡಿದ ನಂತರ ಸುಮಾರು ಜನ BJPಯ ನಾಯಕರು ಆಗಲೇ ಲೇವಡಿ ಮಾಡೋದಕ್ಕೆ ಆರಂಭ ಮಾಡಿದರು. ಸಾಫ್ಟ್ ಹಿಂದುತ್ವ ಅನ್ನೋದಕ್ಕಿಂತ DCM DK ಶಿವಕುಮಾರ್ ಅವರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬರುವಂಥ ಸಾಧ್ಯತೆ ಇದೆ, ಒಂದು ಕಾಲ ಈಗಾಗಲೇ ಇಟ್ಟಿದ್ದಾರೆ ಅನ್ನೋ ಒಂದು ಧಾಟಿಯಲ್ಲಿ ಮಾತನಾಡಿರೋದನ್ನು ನೋಡಿದ್ದೇವೆ. ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ತಿಪ್ಟೂರಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದನ್ನು ನೋಡಿದಾಗ ಎಬಿವಿಪಿ ಮುಖಾಂತರ BJPಯ ನಾಯಕರನ್ನ ಇವರು ಕೂಡ ನಾವು ನಿಮ್ಮ ಬೆಂಬಲವಾಗಿ ನಿಂತಿದ್ದೇವೆ ಅಥವಾ ನಾವು ಕೂಡ ಒಂದು ಹೆಜ್ಜೆ ಪಾರ್ಟಿ ಒಳಗಡೆ ಬರೋದಕ್ಕೆ ಸಿದ್ಧನಿದ್ದೇನೆ ಅನ್ನೊಂದು ಸೂಚನೆ ಏನಾದರೂ ಇಂಡೈರೆಕ್ಟ್ ಆಗಿ ಕೊಡ್ತಿದ್ದಾರಾ ಅನ್ನೋ ಒಂದಿಷ್ಟು ಪ್ರಶ್ನಾರ್ಥಕ ಮಾತುಗಳು ಬರ್ತಿರೋದ್ರಿಂದ ಕಾದು ನೋಡಬೇಕಾಗತ್ತೆ ಪರಮೇಶ್ವರ್ ಅವರು ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅಥವಾ ಇದಕ್ಕೆ ಯಾವ ರೀತಿಯಾದಂಥ ಉತ್ತರವನ್ನು ನೀಡ್ತಾರೆ ಅಥವಾ ಯಾಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಅಂತ. ಆದರೆ ಖಂಡಿತವಾಗಿಯೂ NSUIನ ಕಾರ್ಯಕರ್ತರು ಇದೇ ವಿಚಾರವಾಗಿ ಪರಮೇಶ್ವರ್ ಅವರು NSUI ಕಾರ್ಯಕ್ರಮಗಳಿಗೆ ಬರೋದಿಲ್ಲ, ಆದರೆ ಎಬಿವಿಪಿ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಅಂತ ದೂರನ್ನು ಕೊಡೋದಕ್ಕೆ PCC ಅಧ್ಯಕ್ಷರು DK ಶಿವಕುಮಾರ್ ಅವರಿಗೆ ದೂರನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಇವತ್ತು ಸಂಜೆ ಒಳಗಡೆ ಪರಮೇಶ್ವರ್ ಅವರ ವಿರುದ್ಧ ಕ್ರಮವನ್ನು ವಹಿಸಬೇಕು ಅಧ್ಯಕ್ಷರು ಅನ್ನೊಂದು ಮನವಿಯನ್ನು ಇವತ್ತು ಸಲ್ಲಿಸುವಂತ ಬಹುತೇಕ ಸಾಧ್ಯತೆಯನ್ನು ನಾವು ನೋಡ್ತಾ ಇದ್ದೇವೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ರ ಎಸ್ ನಾರಾಯಣ್. ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ FIR ದಾಖಲಾಗಿದೆ. ಎಸ್ ನಾರಾಯಣ್ ಹಾಗೂ ಪುತ್ರ ಪವನ್ ವಿರುದ್ಧ FIR ದಾಖಲಾಗಿದೆ. ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರೂ ಕೂಡ ಹೆಚ್ಚಿನ ಹಣಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ FIR ದಾಖಲಾಗಿದೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರು ದಾಖಲಾಗಿದೆ. ಆ ದೂರನ್ನ ಆಧರಿಸಿ FIR ದಾಖಲಾಗಿದೆ. ಎರಡು 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಹಾಗೂ ಪವಿತ್ರ ಮದುವೆಯಾಗಿದ್ರು. ಮದುವೆಯಲ್ಲಿ 1 ಲಕ್ಷ ಮೌಲ್ಯದ ಉಂಗುರ, ಮದುವೆ ಖರ್ಚು, ಇನ್ನು ಓದಿರದ ಕಾರಣ ಕೆಲಸ ಇಲ್ಲದೆ ಮನೆಯಲ್ಲಿದ್ದ ಪವನ್ ಅಂತ ಹೇಳಲಾಗ್ತಾ ಇದೆ. ತಾನೇ ಕೆಲಸ ಮಾಡಿ ಪವಿತ್ರ ಮನೆ ಸಾಗಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡೋದಕ್ಕೂ ಕೂಡ ಈ ಪವನ್ ಹಣ ಕೇಳಿದ್ದ ಅಂತ ಹೇಳಲಾಗ್ತಾ ಇದೆ. 10 ಲಕ್ಷ ರೂಪಾಯಿ ಸಾಲ ಮಾಡಿ ಪತಿಗೆ ಈ ಪವಿತ್ರ ಹಣ ನೀಡಿದ್ರಂತೆ. ಇದೀಗ ಪವಿತ್ರಳನ್ನ ಮನೆಯಿಂದ ಹೊರ ಹಾಕಿದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಎಸ್ ನಾರಾಯಣ್. ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಅನ್ನೋ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಾಡಿದ್ರು. ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ಪವಿತ್ರ ಬಳಿ ಪವನ್ ಹಣ ಕೇಳಿದ್ದ ಅಂತ ಹೇಳಲಾಗ್ತಾ ಇದೆ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನಿದು ಎಸ್ ನಾರಾಯಣ್ ವಿರುದ್ಧ ದೂರು, ಏನೇನಾಗಿದೆ, ಆ ದೂರಲ್ಲಿ ಏನೆಲ್ಲ ಹೇಳಲಾಗಿದೆ, ಪರಿಸ್ಥಿತಿ ಏನಿದೆ, ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕನ್ನಡ ಚಲನಚಿತ್ರರಂಗದ ಖ್ಯಾತ ನಿರ್ದೇಶಕರಲ್ಲಿ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಕೂಡ ಒಬ್ಬರು. ಅವರ ವಿರುದ್ಧ ಈಗ ಅವರ ಸೊಸೆಯೇ ಒಂದು ಗಂಭೀರ ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರಿಗೆ ಒಟ್ಟು 3 ಜನ ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳು ಮತ್ತು ಓರ್ವ ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ಪಂಕಜ್ ಮತ್ತು ಪವನ್ ಎಂಬ 2 ಗಂಡು ಮಕ್ಕಳಿದ್ದಾರೆ. ಅದರಲ್ಲಿ 2ನೇ ಮಗ ಆಗಿರುವಂತಹ ಪವನ್ ಅವರ ಪತ್ನಿ ಪವಿತ್ರ ಎಂಬುವರು ಈಗ ಎಸ್ ನಾರಾಯಣ್ ಮತ್ತು ಆತನ ಮಗನ 2 ವಿರುದ್ಧ ಕೂಡ ಆರೋಪ ಮಾಡಿ ಈಗ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ವರದಕ್ಷಿಣೆಯ ಕಿರುಕುಳ ಆರೋಪ ಸದ್ಯಕ್ಕೆ ಕೇಳಿ ಬಂದಿದೆ. ಅಂದರೆ 2021ರಲ್ಲಿ ಪವನನ್ನು ಪವಿತ್ರ ಮದುವೆ ಆಗಿರ್ತಾರೆ. ಅದಾದಮೇಲೆ ಮಾತುಕತೆ ಅಂತ ಅಂದರೆ ಮದುವೆ ಸಂದರ್ಭದಲ್ಲಿ ಒಡವೆ ಆಗಿರ್ಬೋದು, ಮದುವೆ ಖರ್ಚಾಗಿರ್ಬೋದು, ಅದೆಲ್ಲವೂ ಕೂಡ ಮಾತುಕತೆ ಅಂತೇಳಿ ಆಗಿರುತ್ತೆ. ಅದಾದಮೇಲೆ ಆ ಪವನ್ಗೆ ಕೆಲಸ ಕೂಡ ಇರಲಿಲ್ವಂತೆ. ಆ ಒಂದು ಕೆಲಸವನ್ನು ಕೂಡ ನಾನೇ ಆತನನ್ನು ನೋಡ್ಕೊಳ್ತಿದ್ದೆ, ನಾನೇ ಕೆಲಸವನ್ನು ಮಾಡಿಕೊಂಡು ಮನೆಯನ್ನು ಮಾಡ್ಕೊಳ್ತಿದ್ದೆ. ಆದರೆ ಒಂದಷ್ಟು ದಿನ ಆದಮೇಲೆ ಆತ ತನ್ನ ತಂದೆಯ ಹೆಸರಲ್ಲಿ ಕಲಾ ಸಾಮ್ರಾಟ್ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡ್ತಾನೆ. ತಂದೆ ಹೆಸರಲ್ಲಿ ಓಪನ್ ಮಾಡೋ ಕಾರಣದಿಂದಾಗಿ ಒಂದಷ್ಟು ತಾಯಿಯ ಒಡವೆಯನ್ನು ತಂದಿಟ್ಟು ಅದನ್ನು ಓಪನ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ಆ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಲಾಸ್ ಆದ ನಂತರ ನನಗೆ ಕಿರುಕುಳವನ್ನು ಕೊಡೋದಕ್ಕೆ ಶುರು ಮಾಡಿದರು, ಹಣವನ್ನು ಕೇಳೋದಕ್ಕೆ ಶುರು ಮಾಡಿದರು. ನಾನು 10 ಲಕ್ಷ ರೂಪಾಯಿಗಳನ್ನು ಸಾಲ ಮಾಡಿ ಅವ್ರಿಗೆ ತಂದು ಕೊಟ್ಟಿದ್ದೆ. ಯಾಕಂದರೆ ಗಂಡ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟನ್ನು ನಡೆಸ್ತಿರ್ತಾನೆ, ಲಾಸ್ ಆದಂಥ ಸಂದರ್ಭದಲ್ಲಿ ಜೊತೆಗೆ ಇರಬೇಕು ಅನ್ನೋ ಕಾರಣಕ್ಕೆ ಹಣವನ್ನು ಕೂಡ ತಂದು ಕೊಟ್ಟಿದ್ದೆ. ಅದಾದಮೇಲೂ ಕೂಡ ಮತ್ತೆ ಹಣಕ್ಕಾಗಿ ಪೀಡಿಸೋಕ್ಕೆ ಮುಂದಾಗಿದ್ರು. ಜೊತೆಗೆ ಎಸ್ ನಾರಾಯಣ್ ಆಗಿರ್ಬೋದು, ಅವರ ಪತ್ನಿ ಆಗಿರ್ಬೋದು, ಮತ್ತು ಪವನ್ 3 ಜನರಿಂದಲೂ ಕೂಡ ಹಣಕ್ಕಾಗಿ ಬೇಡಿಕೆಯನ್ನು ಇಡಲಾಗಿತ್ತು, ಕಿರುಕುಳವನ್ನು ಕೊಡಲಾಗಿತ್ತು ಅಂತೇಳಿ ಗಂಭೀರ ಆರೋಪಗಳನ್ನು ಪವಿತ್ರ ಎಂಬುವರು ಈಗ ಮಾಡಿದ್ದಾರೆ. ಅವರ ಆರೋಪದ ಜೊತೆಗೆ ಆಕೆಯ ಮೇಲೆ ಹಲ್ಲೆ ಮಾಡಿ ಮನೆಯಿಂದ ಹೊರಗಡೆ ತಳ್ಳಿರುವಂಥ ಒಂದಷ್ಟು ಗಂಭೀರ ಆರೋಪಗಳನ್ನು ಕೂಡ ಎಸ್ ನಾರಾಯಣ್ ಮತ್ತು ಅವರ ಕುಟುಂಬಸ್ಥರ ಮೇಲೆ ಈಗ ಪವಿತ್ರ ಗೌಡ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನ ಜೀವಕ್ಕೆ ಮತ್ತು ನನ್ನ ಮಗನಿಗೆ ಏನಾದರೂ ಆದರೆ, ಅಂದರೆ ಆ ಪವನ್ಗೆ ಅವರ ಮಗು ಕೂಡ ಇದೆ, ಆ ಒಂದು ಮಗನಿಗೆ ಮತ್ತು ನನಗೇನಾದರೂ ಆದರೆ ಎಸ್ ನಾರಾಯಣ್ ಮತ್ತು ಅವರ ಪತ್ನಿ ಹಾಗೂ ಅವರ ಮಗ ಪವನ್ ಈ 3 ಜನ ಕಾರಣ ಅಂತೇಳಿ FIR-ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸ ಆಗಿದೆ. ಸದ್ಯಕ್ಕೆ ಒಂದು ದೂರಿನ ಅಡಿ ಜ್ಞಾನಭಾರತಿ ನಗರ ಪೊಲೀಸರು ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಡೌರಿ ಕೇಸ್ ದಾಖಲಾಗಿದೆ. ಮುಂದಿನ ಹಂತದಲ್ಲಿ ಎಸ್ ನಾರಾಯಣ್ ಆಗಿರ್ಬೋದು ಮತ್ತು ಅವರ ಮಗ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂಥ ಕೆಲಸವನ್ನು ಪೊಲೀಸರು ಮಾಡಲಿದ್ದಾರೆ. ಸದ್ಯಕ್ಕಂತೂ ಎಸ್ ನಾರಾಯಣ್ ಮತ್ತೆ ಆತನ ಮಗನ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಎಸ್ ನಾರಾಯಣ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ಲಾರಿಫಿಕೇಶನ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತೊಂದು ಕಡೆ ತನಿಖೆ ಮುಂದುವರೆದಿದೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಜೈಲಿನಲ್ಲಿ ಇರೋ ದರ್ಶನ್ಗೆ ಹೈ ಸೆಕ್ಯೂರಿಟಿ ಕೊಟ್ಟಿದ್ದಾರಂತೆ. ಆರೋಪಿ ದರ್ಶನ್ಗೆ 15 ಸಿಬ್ಬಂದಿಯಿಂದ ಭದ್ರತೆ ಕೊಡಲಾಗಿದೆ. ದರ್ಶನ್ಗೆ 24 ತಾಸು ಜೈಲು ಅಧಿಕಾರಿಗಳು ಭದ್ರತೆ ಒದಗಿಸಿಕೊಟ್ಟಿದ್ದಾರೆ. ASP ಅವರ ನೇತೃತ್ವದಲ್ಲಿ 5 ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದಾರೆ. 3 ಶಿಫ್ಟ್ಗಳಂತೆ ಒಂದೊಂದು ಶಿಫ್ಟ್ಗೆ 5 ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. 24 ಗಂಟೆಗೆ ಒಟ್ಟು 15 ಸಿಬ್ಬಂದಿಯನ್ನ ನೇಮಿಸಿ ಭದ್ರತೆ ಒದಗಿಸಲಾಗಿದೆ. ಒಬ್ಬ ನಟನನ್ನ ಕಾಯೋದಕ್ಕೆ 5 ಮಂದಿ, ನೋಡಿ, ಒಬ್ಬ ಆರೋಪಿಯನ್ನ ಕಾಯೋದಕ್ಕೆ 5 ಮಂದಿ, ಅಷ್ಟರ ಮಟ್ಟಿಗೆ ಥ್ರೆಟ್ ಇದೆಯಾ ದರ್ಶನ್ ಅವರಿಗೆ? 3 ಶಿಫ್ಟ್ಗಳಂತೆ ಒಂದೊಂದು ಶಿಫ್ಟ್ಗೆ 5 ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಈಗ ದರ್ಶನ್ ಸದ್ಯ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇದ್ದಾರೆ. ಅಂದರೆ ಸಿಂಗಲ್ ಬ್ಯಾರಕ್ ಅದು. ಬೇರೆ ಆರೋಪಿಗಳು, ಖೈದಿಗಳು ಇವ್ರನ್ನ ಭೇಟಿ ಆಗೋ ಹಾಗಿಲ್ಲ, ನಿಷೇಧ ಹೇರಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಕಾನೂನು ಉಲ್ಲಂಘನೆ ಆಗದಂತೆ ಹೆಚ್ಚುವರಿ ಬಂದೋಬಸ್ತ್, ಅಂದರೆ ಈ ದರ್ಶನ್ ಹೋಗಿ ಬೇರೆ ಯಾರನ್ನೂ ಮೀಟ್ ಆಗದೆ ಇರೋ ಹಾಗೆ, ಬೇರೆ ಯಾರೋ ಬಂದು ದರ್ಶನ್ನ ಮೀಟ್ ಆಗದೆ ಇರೋ ಹಾಗೆ ಹೆಚ್ಚುವರಿ ಬಂದೋಬಸ್ತು 5 ಜನ ಆಫೀಸರ್ಸ್ ಕಾಯ್ತಾ ಇರ್ತಾರೆ ಅಂತ ಹೇಳಲಾಗಿದೆ. ಆರೋಪಿ ದರ್ಶನ್ಗೆ ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು ಏನೂ ಕೊಟ್ಟಿಲ್ಲ. ಎಲ್ರಿಗೂ ಕೊಡೋದು ಎಷ್ಟೋ ಅಷ್ಟೇ, 1 ಹಾಸಿಗೆ, 1 ದಿಂಬು, 1 ಬೆಡ್ಶೀಟ್, 1 ದಿಂಬು ಮಾತ್ರ ಕೊಡಲಾಗಿದೆ. ಜೈಲಿನ ಮ್ಯಾನ್ಯುಯಲ್ ಏನು ಹೇಳುತ್ತೆ, ಕನಿಷ್ಠ ಸೌಲಭ್ಯ, ಆ ಕನಿಷ್ಠ ಸೌಲಭ್ಯವನ್ನು ಮಾತ್ರ ಕೊಡಲಾಗಿದೆ. ಕನಿಷ್ಠ ಸೌಲಭ್ಯ ಕೊಡಿ ಜೈಲಿನ ಮ್ಯಾನ್ಯುಯಲ್ನಂತೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಅದೇ ರೀತಿಯಾಗಿ ಕನಿಷ್ಠ ಸೌಲಭ್ಯವನ್ನು ಕೊಡಲಾಗಿದೆ. 1 ಹೊದಿಕೆ, ತಟ್ಟೆ, ಲೋಟ ಇಷ್ಟನ್ನು ಕೊಡಲಾಗಿದೆ ದರ್ಶನ್ಗೆ. ಆರೋಪಿ ದರ್ಶನ್ಗೆ ಹೆಚ್ಚುವರಿಯಾಗಿ ಯಾವುದೇ ಸೌಲಭ್ಯಗಳನ್ನು ಈ ಹಿಂದಿನಂತೆ ಕೊಟ್ಟಿಲ್ಲ. ಬದಲಾಗಿ 1 ಹೊದಿಕೆ ಮತ್ತು ತಟ್ಟೆ ಲೋಟ ಇಷ್ಟನ್ನು ಮಾತ್ರ ಕೊಡಲಾಗಿದೆ. ನೆಲದ ಮೇಲೆ ಮಲಗಬೇಕಾಗತ್ತೆ. ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇದ್ದಾರೆ ದರ್ಶನ್ ಅವರು. 5 ಮಂದಿ ಆಫೀಸರ್ಗಳು ಕಾಯ್ತಾ ಇರ್ತಾರೆ.
ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ ಈ ಬಗ್ಗೆ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, 5 ಮಂದಿ ಆಫೀಸರ್ಗಳು ಒಂದು ಶಿಫ್ಟಲ್ಲಿ, ಆ ಥರ 3 ಶಿಫ್ಟು, ಇಷ್ಟೊಂದು ಭದ್ರತೆಯ ಅಗತ್ಯ ಇದೆಯಾ ಆರೋಪಿ ದರ್ಶನ್ಗೆ? ಅವ್ರಿಗೇನಾದರೂ ಲೈಫ್ ಥ್ರೆಟ್ ಇದೆಯಾ ಜೈಲು ಒಳಗಡೆ? ಯಾಕೆ ಇಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮತ್ತು ಯಾವೆಲ್ಲ ರೀತಿಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜೈಲಿನಲ್ಲಿ ದರ್ಶನ್ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಒಂದು ಸುಪ್ರೀಂ ಕೋರ್ಟ್ನ ಆರ್ಡರ್, ಜೊತೆಗೆ ಈ ಮುಂಚೆ ಕಳೆದ ಬಾರಿ ದರ್ಶನ್ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದೇ ಜೈಲಾಧಿಕಾರಿಗಳು ಮಾಡಿರುವಂಥ ಒಂದಷ್ಟು ತಪ್ಪುಗಳು, ಜೈಲಾಧಿಕಾರಿಗಳ ವಿರುದ್ಧವೇ ಕಳೆದ ಬಾರಿ FIR ದಾಖಲಾಗಿತ್ತು. ಅದರ ಪರಿಣಾಮ ಈಗ ಅವರೇ ಅನುಭವಿಸ್ತಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ದರ್ಶನ್ಗೆ ಕಳೆದ ಬಾರಿ ಸಾಕಷ್ಟು ರಾಜಾತಿಥ್ಯನ ಕೊಡಲಾಗಿತ್ತು. ಆತನಿಗೆ ಜೈಲ ಅಥವಾ ಅದೊಂದು 5 ಸ್ಟಾರ್ ಹೋಟೆಲ ಅನ್ನುವಂಥದ್ದು ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ. ಹೊರಗಡೆ ಆತನ ಜೀವನ ಇತ್ತಲ್ಲ, ಒಳಗಡೆನೂ ಅದೇ ಥರ ಇತ್ತು. ಸಿಗರೇಟ್ ಸಿಕ್ತಿತ್ತು, ಟೀ ಸಿಕ್ತಿತ್ತು, ಜೊತೆಗೆ ಮಾತಾಡೋದಕ್ಕಿರ್ತಿತ್ತು. ಆ ಒಂದು ಫೋಟೋ ವೈರಲ್ ಆಗಿತ್ತು. ಟೀ ಪೈ ಎಲ್ಲ ಇಟ್ಕೊಂಡು ಕೂತಿರ್ತಾರಲ್ಲ, ಒಂದು ಹೋಟೆಲ್ನಲ್ಲಿ ಕೂತಿರುವಂಥ ಒಂದು ಫೋಟೋ, ಅದೇ ರೀತಿ ಜೈಲದು, ಆದರೆ ಹೋಟೆಲ್ನಲ್ಲಿ ಕೂತಿರುವಂಥ ರೀತಿ ಇತ್ತು ಆ ಒಂದು ದೃಶ್ಯ. ಹೀಗಾಗಿ ಆ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ನೇರವಾಗಿ ವಾರ್ನ್ ಮಾಡಿತ್ತು. ಒಂದೇ ಒಂದು ಫೋಟೋ ಮುಂದೆ ಏನಾದರೂ ಬಂದರೆ ನೇರವಾಗಿ ಎಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಖಾರವಾಗಿ ಹೇಳುವಂಥ ಕೆಲಸವನ್ನು ಮಾಡಿದರು. ಅದರ ಎಫೆಕ್ಟ್ ಈಗ ದರ್ಶನ್ಗೆ ಯಾವುದೇ ರೀತಿಯಾದಂಥ ಸಣ್ಣ ಹೆಚ್ಚಿನ ಸೌಲಭ್ಯವೂ ಕೂಡ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ನಿಗಾವನ್ನು ವಹಿಸುವಂಥ ಕೆಲಸವನ್ನು ಜೈಲಾಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದರೆ ಅವರ ವಿರುದ್ಧ, ಅಂದರೆ ಸಾಮಾನ್ಯವಾಗಿ ಜೈಲಿನಲ್ಲಿರುವಂಥ ಸಾಮಾನ್ಯ ಕೈದಿಗಳಿಗೆ, ಸಾಮಾನ್ಯ ಆರೋಪಿಗಳಿಗೆ 200 ಆರೋಪಿಗಳಿಗೆ ಓರ್ವ ಅಧಿಕಾರಿ ಮತ್ತು ಒಂದು ತಂಡವನ್ನು ಕೊಟ್ಟಿರ್ತಾರೆ. ಆದರೆ ಈ ಬಾರಿ ನಾರ್ಮಲ್ ಆಗಿ ಇರುವಂಥ ಬಂದೋಬಸ್ತ್ ಆ ರೀತಿ ಇರುತ್ತೆ ಜೈಲಿನಲ್ಲಿ ಬೇರೆ ಬೇರೆ ಕೈದಿಗಳಿಗೆ. ಆದರೆ ಈ ಬಾರಿ ಬರೀ ದರ್ಶನ್ಗೆ ಒಂದು ಶಿಫ್ಟ್ನಲ್ಲಿ 5 ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ನೇಮಕ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ದರ್ಶನ್ರನ್ನ ಬೇರೆ ಯಾರನ್ನು ಕೂಡ ಮೀಟ್ ಆಗೋ ಹಾಗಿಲ್ಲ, ದರ್ಶನ್ ಬೇರೆ ಯಾರನ್ನು ಮೀಟ್ ಆಗೋ ಹಾಗಿಲ್ಲ. ಅವ್ರೇನಿರ್ತಾರೆ, ಕೋರ್ಟ್ ಯಾರನ್ನು ಆದೇಶ ಮಾಡಿರುತ್ತಲ್ಲ ಅವ್ರನ್ನ ಮಾತ್ರ ಮೀಟ್ ಆಗಬೇಕು, ಬೇರೆ ಬೇರೆ ಯಾರನ್ನು ಕೂಡ ಮೀಟ್ ಆಗುವಂತೆ ಇಲ್ಲ. ಯಾಕಂದರೆ ಕಟ್ಟುನಿಟ್ಟಿನಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಆತನಿಗೆ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳು ಸಿಗಬಾರ್ದು. ಹೆಚ್ಚುವರಿ ವ್ಯವಸ್ಥೆಗಳು ಜೈಲಿನ ಮ್ಯಾನ್ಯುವಲ್ನಲ್ಲಿ ಏನೆಲ್ಲ ವ್ಯವಸ್ಥೆಗಳು ಸಿಗಬೇಕಲ್ಲ, ಕನಿಷ್ಠ ಸೌಲಭ್ಯ ಅಷ್ಟು ಮಾತ್ರ ಸಿಗಬೇಕಾಗಿತ್ತು. ಅಂದರೆ ಇಲ್ಲಿ ರಾಜಾತಿಥ್ಯ ಕೊಡುವಂಥ ವಿಚಾರವನ್ನು ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿತ್ತು. ಯಾವ ಲೆವೆಲ್ಗೆ ಅಂದರೆ ಆತ ತನಗೆ ಹೆಚ್ಚುವರಿಯಾಗಿ ಹಾಸಿಗೆ ಮತ್ತು ದಿಂಬು ಬೇಕಂದ್ರೂ ಕೂಡ ಕೋರ್ಟ್ಗೆ ಹೋಗುವಂಥ ಕೆಲಸ ಆಗಿತ್ತು. ಕೋರ್ಟ್ನಲ್ಲೂ ಕೂಡ ಸೆಷನ್ ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಲಾಗಿತ್ತು. ಹೆಚ್ಚುವರಿ ದಿಂಬು ಮತ್ತು ಹೆಚ್ಚುವರಿ ಹಾಸಿಗೆ ಕೇಳಿ ಆತ ಅರ್ಜಿಯನ್ನು ಹಾಕಿದ್ರು. ಆ ಕೋರ್ಟ್ ಕೂಡ, ಸೆಷನ್ಸ್ ಕೋರ್ಟ್ ಕೂಡ ಒಂದು ಆದೇಶವನ್ನು ಮಾಡಿತ್ತು. ಜೈಲಿನ ಮ್ಯಾನ್ಯುವಲ್ನಲ್ಲಿ ಇರುವಂತಹ ಪ್ರಕಾರವಾಗಿ ಆತನಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಿ, ಆದರೆ ಹೆಚ್ಚುವರಿಯಾಗಿ ಯಾವುದೇ ರೀತಿಯಾದಂಥ ಹಾಸಿಗೆ ದಿಂಬುಗಳನ್ನು ಕೊಡುವಂತಿಲ್ಲ ಅಂತೇಳಿ ಆದೇಶ ಮಾಡಲಾಗಿತ್ತು. ಅದರ ಅನ್ವಯ ಒಂದು ಹಾಸಿಗೆ, ಒಂದು ಲೋಟ ಮತ್ತು ಒಂದು ತಟ್ಟೆ ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಸದ್ಯಕ್ಕೆ ದರ್ಶನ್ಗೆ ಸೌಲಭ್ಯತೆ ಕೊಡ್ತಿಲ್ಲ. ಜೊತೆಗೆ 3 ಪಾಳ್ಯದಲ್ಲೂ ಕೂಡ 5 ಜನ ಅಧಿಕಾರಿಗಳು ದರ್ಶನ್ನ ಬ್ಯಾರಕ್ನಲ್ಲಿ ಈಗ ಬಂದೋಬಸ್ತಿಗೆ ನಿಗದಿಯಾಗಿದ್ದಾರೆ. ಜೊತೆಗೆ ಆಗಾಗ ಆತನಿಗೆ ಬೇಸರ ಎನಿಸಿದಾಗ ಓಡಾಡೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಆಗಲೂ ಕೂಡ ಆತನಿಗೆ ಭದ್ರತೆಯನ್ನು ವಹಿಸುವಂಥ ಕೆಲಸವನ್ನು ಜೈಲಾಧಿಕಾರಿಗಳು ಮಾಡಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಮಧ್ಯರಾತ್ರಿ ಮಳೆಗೆ ಸಿಲಿಕಾನ್ ಸಿಟಿ ಮುಳುಗಿದೆ. ಅಷ್ಟರ ಮಟ್ಟಿಗೆ ತತ್ತರಿಸಿ ಹೋಗಿದೆ ಬೆಂಗಳೂರು. ಧಾರಾಕಾರ ಮಳೆಯಿಂದಾಗಿ ಅವಾಂತರಗಳ ಸರಣಿಯೇ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ. ಹಲವೆಡೆ ಮರಗಳು ಧರೆಗೆ ಉರುಳಿದ್ದಾವೆ, ರಸ್ತೆಗಳು ಕೆರೆಯಂತಾಗಿದ್ದಾವೆ. ರಸ್ತೆಯಲ್ಲಿ ಸಿಲುಕಿ ಸವಾರರು ಪರದಾಡ್ತಾ ಇದ್ದಾರೆ. ಬೃಹತ್ ಮರ ಬಿದ್ದು ವಾಹನಗಳು ಜಖಂ ಆಗಿವೆ. ನೋಡಿ, ನಿನ್ನೆ ರಾತ್ರಿ ಸುರಿದಿರ್ತಕ್ಕಂಥ ಮಳೆಗೆ ಎಷ್ಟು ಕಡೆ ಅವಾಂತರ ಆಗಿದೆ. ಮರ ಬಿದ್ದು, ಕಾರ್ ಮೇಲೆ ಮರ ಬಿದ್ದು, ಮನೆಗಳ ಮೇಲೆ ಮರ ಬಿದ್ದು, ಈಗ BBMP ಸಿಬ್ಬಂದಿ ಬಂದು ಅವನ್ನೆಲ್ಲ ತೆರವು ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ರಾಜಾಜಿನಗರದ ದೃಶ್ಯಗಳಿದ್ದು. ರಾಜಾಜಿನಗರದಲ್ಲಿ ಮರ ಬಿದ್ದು ವಾಹನಗಳು, ಸುಮಾರು 5 ಕಾರು ಜಖಂ ಆಗ್ಬಿಟ್ಟಿದೆ. ಹಾಗೇನೆ 2 ಮನೆಗಳ ಮೇಲೂ ಕೂಡ ಮರ ಬಿದ್ದು ಸಾಕಷ್ಟು ಹಾನಿ ಉಂಟಾಗಿದೆ. ಮನೆಯಿಂದ ಹೊರಗೆ ಬರೋಕ್ಕಾಗ್ತಿರ್ಲಿಲ್ಲ ಜನ. ಬೆಳಗ್ಗೆ ನಿನ್ನೆ ರಾತ್ರಿ ಆಗಿರೋದಿದು. ಈಗ ಸ್ಥಳಕ್ಕೆ BBMP ಸಿಬ್ಬಂದಿ ಬರ್ತಾ ಇದ್ದಾರೆ. ಚಾಮರಾಜಪೇಟೆ ಕಾಮಾಕ್ಷಿ ಪಾಳ್ಯದಲ್ಲೂ ಕೂಡ ಇದೇ ಥರ ಅವಾಂತರ ಆಗಿದೆ. LRD ಜಂಕ್ಷನ್ನಲ್ಲೂ ಕೂಡ ಮರಗಳು ಇದೇ ರೀತಿ ಧರಾಶಾಹಿ ಆಗಿದೆ. ಇನ್ನು ಕ್ಲಿಯರ್ ಮಾಡ್ತಾ ಇದ್ದಾರಾ, ಏನು ಕತೆ ಅನ್ನೋದ್ರ ಅಪ್ಡೇಟ್ಸ್ ಇನ್ನಷ್ಟೇ ಬರಬೇಕಾಗಿದೆ.
ಚಾಮರಾಜಪೇಟೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅಲ್ಲೂ ಕೂಡ ಬೃಹತ್ ಮರ ಪೆಟ್ರೋಲ್ ಬಂಕ್ ಎದುರುಗಡೆ ಉರುಳಿ ಬಿದ್ದಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಅಕ್ಕಪಕ್ಕದ ಅಂಗಡಿಗಳಿಗೆ ಹಾನಿಯಾಗಿದೆ, ಅದೇ ರೀತಿ ಲೈಟ್ ಕಂಬದ ಮೇಲೆ ಮುರ್ಕೊಂಡು ಬಿದ್ದಿದೆ ರೂಫ್. ರಾಜಾಜಿನಗರ, ಚಾಮರಾಜಪೇಟೆ, ಕಾಮಾಕ್ಷಿಪಾಳ್ಯ ಮೂರೂ ಕಡೆ ಯಾವ್ಯಾವ ರೀತಿ ಮರ ಬಿದ್ದು ಅನಾಹುತ ಆಗಿದೆ ಒಂದು ಮಳೆಗೆ ದೃಶ್ಯಗಳನ್ನು ನೋಡ್ತಾ ಇದೆ. ಈಗ ಚಾಮರಾಜಪೇಟೆಯ 5ನೇ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು ಬೃಹತಾಕಾರದ ಮರ ಈಗ ಧರೆಗುರುಳಿದೆ. ತಡರಾತ್ರಿ 12ವರೆಗೆ ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಅಂತ ಹೇಳಲಾಗ್ತದೆ. ಇದೀಗ BBMPಯ ಅರಣ್ಯ ಸಿಬ್ಬಂದಿಗಳು ಬಂದು ಮರ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಬೆಳಗ್ಗೆ 3 ಗಂಟೆಗೆ ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಯಾಕಂದರೆ ಆ ಪರಿ ದೊಡ್ಡ ಬೃಹತಾಕಾರದ ಮರ. ಯಾಕಂದರೆ ಒಂದು ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದರೂ ಸಹ ಇನ್ನೂ ಮರಗಳ ಸಮೀಕ್ಷೆ ಆಗಿಲ್ಲ. ಡೇಂಜರ್ ಮರಗಳನ್ನು ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ಮತ್ತೆ ಸಾಬೀತಾಗ್ತದೆ. ಯಾಕಂದರೆ ನಿನ್ನೆ ಹಲವು ಕಡೆ ಇನ್ನೂ ಮರಗಳು ಬಿದ್ದಿದ್ದಾವೆ, ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಬೇಗ ಅಲರ್ಟ್ ಆಗಬೇಕಾಗತ್ತೆ. ಈಗ BBMPಯ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಿಬ್ಬಂದಿಗಳು ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಬೆಳಗ್ಗೆ 3 ಗಂಟೆಯಿಂದ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ಯಾವುದೇ ಅನಾಹುತ ಆಗಿಲ್ಲ. ರಾತ್ರಿ ವೇಳೆ ಎಂಬ ಕಾರಣಕ್ಕೆ ಇಲ್ಲಿ ಯಾರು ಸಂಚಾರ ಮಾಡ್ತಿಲ್ಲ, ಯಾರು ಓಡಾಡಿಲ್ಲ. ಸಡನ್ ಆಗಿ ಬೃಹತಾಕಾರದ ಮರ ಇದೆ, ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ, ಆ ಒಂದು ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆ. ಹೀಗಾಗಿ ಅನಾಹುತ ಸಂಭವಿಸಿಲ್ಲ. ಸದ್ಯಕ್ಕೆ ಈಗ ಈ ಒಂದು ರಸ್ತೆಯನ್ನು ಕ್ಲೋಸ್ ಮಾಡಿದರೆ ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ. ಯಾಕಂದರೆ ಸಾಕಷ್ಟು ಕಂಪನಿಗಳಿದ್ದಾವೆ, ಸಾಕಷ್ಟು ಆಫೀಸ್ಗಳಿದ್ದಾವೆ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾರೆ. ಆದರೆ ಇನ್ನೂ ಈಗ ಸದ್ಯಕ್ಕೆ ಈಗ ಮರ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ಇಲ್ಲಿ ಸ್ಥಳೀಯರಿದ್ರನ್ನು ಮಾತಾಡಿಸ್ತೀನಿ. ಸರ್, ಏನು ಹೇಳ್ತಾರೆ ಅಂತ ಗ್ರೇಟರ್ ಬೆಂಗಳೂರು ಪಾಲಿಕೆಗೆ ಅಂತ? ಇದು ನೆಗ್ಲಿಜೆನ್ಸ್ ಇದೆ, ಅವ್ರದ್ದು ಅಧಿಕಾರಿಗಳದ್ದು ನೆಗ್ಲಿಜೆನ್ಸ್ ಇದೆ. ಈಗ ರಾತ್ರಿ ಘಟನೆ ಆಗಿರೋದ್ರಿಂದ ಯಾವುದೇ ಅನಾಹುತ ಆಗಿಲ್ಲ. ಈಗ ಬೆಳಗ್ಗೆ ಈ ಸಾರ್ವಜನಿಕರ ಓಡಾಟಕ್ಕೆ, ಬಸ್ ಸಂಚಾರಕ್ಕೆ, ವಿದ್ಯಾರ್ಥಿಗಳ ಓಡಾಟಕ್ಕೆ ತುಂಬ ತೊಂದರೆಯಾಗಿದೆ. ಆದರೂ ಅರಣ್ಯ ಇಲಾಖೆ ಮತ್ತು ಈ ಗ್ರೇಟರ್ ಬೆಂಗಳೂರು ಸಿಬ್ಬಂದಿ ಹಾಗೂ ಪೊಲೀಸ್ನವರು ಸ್ಥಳದಲ್ಲಿ ಇದನ್ನು ಪರಿಹರಿಸೋಕ್ಕೆ ಇದು ಮಾಡ್ತಾ ಇದ್ದಾರೆ. ಮರಗಳಿಂದ ಸಾಕಷ್ಟು ಸಾವುಗಳಾಗ್ತಿವೆ, ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ. ಈ ಮರಗಳಿಂದ ಸಾಕಷ್ಟು ಸಾವು ನೋವು ಸಂಭವಿಸ್ತಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಇದರ ಬಗ್ಗೆ ಗಮನ ಹರಿಸಿ ಮುಂಜಾಗ್ರತೆ ಕ್ರಮ ಜರುಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೇ ಮರ ಬೆಳಗ್ಗೆ ಏನಾದರೂ ಬಿತ್ತಂದ್ರೆ ಸಾಕಷ್ಟು ಜನ ಓಡಾಡ್ತಾರೆ. ಸ್ಕೂಲ್ ಬಸ್ ಈ ಒಂದು ಭಾಗದಲ್ಲಿ ಓಡಾಡ್ತಿದ್ದಾವೆ. ಹೌದು, ಇದೇ ಮರ ಬೆಳಗ್ಗೆ ಹೊತ್ತು ಹಾಗೆ ಬಿದ್ದಿದ್ದರೆ ಸಾರ್ವಜನಿಕರಿಗೆ, ಬಸ್ ಸಂಚಾರಕ್ಕೆ, ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಇದರಿಂದ ಈ ಗ್ರೇಟರ್ ಬೆಂಗಳೂರು ಈ ಎಚ್ಚರಿಕೆ ವಹಿಸಬೇಕಾಗಿ ಕೇಳಿಕೊಳ್ತೇವೆ. ಸ್ಥಳೀಯರು ಹೇಳ್ತಿದ್ರೆ, ಯಾಕಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಮರಗಳು ಬೀಳ್ತಿದ್ದಾವೆ, ಬೇಗ ಎಚ್ಚೆತ್ಕೊಳ್ಬೇಕಾಗುತ್ತೆ. ನೀವು BBMPಯಿಂದ ಗ್ರೇಟರ್ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರೆ, ಆದರೂ ಯಾವುದೇ ಬದಲಾವಣೆ ಆಗಿಲ್ಲ. ಬೇಗ ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಡೇಂಜರ್ ಮರಗಳಿದ್ದಾವೆ ಅವೆಲ್ಲ ತೆರವು ಮಾಡಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಡರಾತ್ರಿ ಧಾರಾಕಾರ ಮಳೆಗೆ ಹೆದ್ದಾರಿ ಜಲಾವೃತವಾಗಿರ್ತಕ್ಕಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂಥ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲೋ ಅಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ, ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ. ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂಥ ಘಟನೆಯೂ ನಡೀತು. ಇನ್ನು ನಿನ್ನೆ ರಾತ್ರಿ ಒಂದು ಮಳೆಗೆ ಎಂಥ ರಣಾರ್ಭಟ ಇತ್ತಂತಂದರೆ, ಮಳೆಯಿಂದಾಗಿ ರಸ್ತೆಗಳು ಕೆರೆ ಥರ ಆಗ್ಬಿಟ್ಟಿದ್ವು. ರಸ್ತೆಯಲ್ಲಿ ನೀರು ನಿಂತು ಟ್ರಾಫಿಕ್ ಕಿರಿಕಿರಿ ಸಿಕ್ಕಾಪಟ್ಟೆ. ಬೆಳಗ್ಗೆ ಗಾಡಿನಲ್ಲಿ ಅಥವಾ 4 ವೀಲರ್ಲಿ ಬರೋರಿಗೆ ಟ್ರಾಫಿಕ್ ಬಿಸಿ ತಗಲ್ತು. ಇನ್ನು ಬಸ್ಗಳ ಸಂಚಾರ ಕೂಡ ಸಾಕಷ್ಟು ಒದ್ದಾಟ ಆಯಿತು. ರಸ್ತೆ ಗುಂಡಿಯಲ್ಲಿ ನೀರು ನಿಂತು ಸಾಕಷ್ಟು ಪರದಾಟ ಆಯಿತು. ಒಂದು ಮಳೆ ಬಂದುಬಿಟ್ರೆ ಓಡಾಡೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಡುತ್ತೆ ಬೆಂಗಳೂರಲ್ಲಿ. ನಿನ್ನೆ ತಡರಾತ್ರಿ ಭಾರಿ ಮಳೆಗೆ
ಇದೀಗ ಹಲವು ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದರೆ ಒಂದು ಕಡೆ ರಸ್ತೆ ಮೇಲೆ ನೀರು ನಿಂತಿದೆ, ಮತ್ತೊಂದು ಕಡೆ ಈ BBMP ಜಲಮಂಡಳಿ ಕಾಮಗಾರಿ ಸಹ ನಡೀತಿದೆ. ಹಲವು ರಸ್ತೆಗಳನ್ನು ಅಗೆದಿದ್ದಾರೆ, ಅಲ್ಲಿ ಸಹ ರಸ್ತೆಗಳನ್ನ ಕ್ಲೋಸ್ ಆಗಿದ್ದೇವೆ. ಮತ್ತೊಂದು ಕಡೆ ಮರಗಳು ರಸ್ತೆ ಮೇಲೆ ಬಿದ್ದಿದ್ದೇವೆ, ಅಲ್ಲಿ ರಸ್ತೆ ಮೇಲೆ ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ನಗರದ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದರೆ ಒಂದು ಕಡೆ ಟ್ರಾಫಿಕ್ ಮುಕ್ತ ಇನ್ನೂ ಆಗಿಲ್ಲ ಬೆಂಗಳೂರು. ಹೀಗಾಗಿ ಒಂದು ಕಡೆ ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಆ್ಯಂಬುಲೆನ್ಸ್ ಇದೆ, ನೋಡ್ತಿರ್ಬೋದು. ಆ್ಯಂಬುಲೆನ್ಸ್ ಏನೋ ಆ ಒಂದು ಟ್ರಾಫಿಕ್ಗೆ ಸಿಲುಕಿಕೊಂಡಿದೆ. ಯಾಕಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯಿತು, ಒಂದು ಕಡೆ ಜಲಮಂಡಳಿ ಆಯಿತು, ಕಾಮಗಾರಿ ಮಾಡ್ತಿದ್ದಾರೆ, ಇನ್ನೂ ಪೂರ್ಣವಾಗಿಲ್ಲ. ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ. ಮತ್ತೊಂದು ಕಡೆ ಜೋರಾಗಿ ಮಳೆ ಬಂತಂದರೆ ರಸ್ತೆಗಳ ಮೇಲೆ ನೀರು ನಿಲ್ಲುತ್ತೆ, ಗುಂಡಿಗಳು ಬಿದ್ದಿರ್ತವೆ, ಮರಗಳು ಬಿದ್ದಿರ್ತವೆ, ಅಲ್ಲಿ ಸಹ ರಸ್ತೆಗಳನ್ನ ಕ್ಲೋಸ್ ಆಗುತ್ತೆ. ಈ ಒಂದು ಟೈಮ್ ಅಂದರೆ ಕಚೇರಿಗೆ ಹೋಗೋ ಸಮಯ, ಸಾಕಷ್ಟು ವಾಹನಗಳ ಪೀಕ್ ಅವರು, ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಬಟ್ ಇದುವರೆಗೂ ಅಂದರೆ ನೋಡ್ತಿರ್ಬೋದು ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂದರೆ ಒಂದು ಕಡೆ ಆಫೀಸಿಗೆ ಹೋಗೋರು, ಒಂದು ಕಡೆ ಸ್ಕೂಲ್ ಬಸ್ಗಳು ಸ್ಟ್ರಕ್ ಆಗಿದ್ದಾವೆ, ಆ್ಯಂಬುಲೆನ್ಸ್ಗಳು ಸ್ಟ್ರಕ್ ಆಗಿದ್ದಾವೆ. ಒಂದು ಕಡೆ ದಿನಾ ಪರಿಸ್ಥಿತಿ ಅಂದರೆ ಒಂದು ಜೋರಾಗಿ ಮಳೆ ಆಯಿತು ಅಂದರೆ ಈ ಥರ ಎಲ್ಲ ಟ್ರಾಫಿಕ್ ಆಗುತ್ತೆ. ಆ BBMP ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತೊಂದು ಕಡೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಎಲ್ಲೆಲ್ಲಿ ರಸ್ತೆಗಳು ಚೆನ್ನಾಗಿಲ್ಲ ಅಲ್ಲೆಲ್ಲ ಸರಿಪಡಿಸಬೇಕು. ಯಾಕಂದರೆ ರಸ್ತೆಗಳ ಮೇಲೆ ನೀರು ನಿಂತಿದ್ದಾವೆ, ಅಲ್ಲಿ ನೀರು ಹೋಗೋಕ್ಕೆ ಸರಾಗವಾಗಿ ಒಂದು ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿಲ್ಲ. ಮತ್ತೊಂದು ಕಡೆ ಮರಗಳ ಸಮೀಕ್ಷೆ ಮಾಡ್ತಿಲ್ಲ. ಯಾಕಂದರೆ ಮೇನ್ ರಸ್ತೆಯಲ್ಲಿ ಮರ ಸಹ ಬೀಳ್ತಿದ್ದಾವೆ, ರಸ್ತೆ ಬ್ಲಾಕ್ ಆಗುತ್ತೆ, ಅದರಿಂದ ಡೈವರ್ಷನ್ ಆಗುತ್ತೆ, ಟ್ರಾಫಿಕ್ ಡೈವರ್ಷನ್ ಆಗುತ್ತೆ, ಇದರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಬೇಗ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸಬೇಕಂತ ಒಂದು ಕಡೆ ಸಾರ್ವಜನಿಕರು ಒತ್ತಾಯ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.